ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಅವತ್ತಿನ ರೀತಿಯಾಗಿ ಒಟ್ಟಾಗಿ ಕೂಡಿ ಬಂದು ದೇವರ ನಾಮವನ್ನು ಮಹಿಮೆ ಪಡಿಸೋದಕ್ಕೆ ದೇವರು ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾರೆ. ದಾವಿದನು ಹೇಳ್ತಾನೆ, ಸರಿಯಾಗಿ ಕೂತ್ಕೊಳ್ಳಿ, ಈ ಕಡೆ ತಿರುಗಿ, ಯಾಕೆ ಗೋಡೆ ದಾವಿದನು ಹೇಳ್ತಾನೆ, ಸತ್ತವರು ನಿನ್ನನ್ನು ಆರಾಧನೆ ಮಾಡೋದಿಲ್ವಲ್ಲ, ಸತ್ತವರು ನಿನ್ನನ್ನು ಆರಾಧನೆ ಮಾಡಲ್ಲ, ಸೊ ಬದುಕಿರುವ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಅನ್ನೋದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಅದರ ಅರ್ಥ ಬದುಕಿರುವುದೆಲ್ಲರೂ ಕೂಡ ಯಾರನ್ನ ಆರಾಧನೆ ಮಾಡಬೇಕು? ದೇವರನ್ನ ಆರಾಧಿಸಬೇಕು ಅಂತ, ದೇವರನ್ನ ಸ್ತುತಿಸಬೇಕು ಅಂತ ಹೇಳ್ಬೇಕು, ದೇವರ ನಾಮವನ್ನು ಕೊಂಡಾಡಬೇಕು ಅಂತಾನೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತಿನ ವಚನವನ್ನು ನೋಡ್ಕೊಂಡ್ವಿ, ಪ್ರಲಾಪಗಳು 5ನೇ ಅಧ್ಯಾಯ 14ರಿಂದ 22ನೇ ವಚನ ತನಕ. ಈ ಪ್ರಲಾಪಗಳು ಅಂದ್ರೆ ಕಣ್ಣೀರು ಅಥವಾ ಕಣ್ಣೀರಿನ ಮೊರೆಗಳು ಅಂತ ಹೇಳಿ ಅರ್ಥ. ಪ್ರಲಾಪಗಳು ಅಂದ್ರೆ ಏನರ್ಥ? ಕಣ್ಣೀರಿನ ಮೊರೆಗಳು ಎಂಬುದಾಗಿ. ಅಂದ್ರೆ ಈ ಪೂರ್ತಿ 5 ಅಧ್ಯಾಯಗಳನ್ನ ನೀವು ಓದುವಾಗ ಇದನ್ನ ಯೆರೆಮೀಯನು ಬರೆದಿರೋದು. ಕಳೆದ ವಾರ ನಾವು ಯೆರೆಮೀಯನ ಬಗ್ಗೆ ನೋಡಿದ್ವಿ ಅಲ್ವಾ? ಯೆರೆಮೀಯನನ್ನ ದೇವರು ಹೇಗೆ ಕರೆದರು, ಅವನ ಹಿನ್ನೆಲೆ ಏನು, ಅವನ ಕರೆಯುವಿಕೆ ಏನು, ಅವನ ಸೇವೆ ಏನು ಎಂಬುದಾಗಿ ನಾವು ನೋಡಿದ್ವಿ. ಸೊ ಆ ಒಂದು ಯೆರೆಮೀಯನ ಜೀವಿತದಲ್ಲಿ ಅವನನ್ನ ಅಳುವ ಪ್ರವಾದಿ ಅಂತ ಕರೀತಾರೆ. ಯಾವ ಪ್ರವಾದಿ? ಎಲ್ಲರೂ ಹೇಳಿ, ಯಾವ ಪ್ರವಾದಿ? ಅಳುವ ಪ್ರವಾದಿ. ಯಾಕಂದ್ರೆ ಅವನು ದೇವರ ಮಕ್ಕಳಿಗೋಸ್ಕರ ಅಳ್ತಿದ್ದ. ಯಾವಾಗಲೂ ದೇವರ ಮಕ್ಕಳು ಪಾಪದಲ್ಲಿ ಬಿದ್ದು, ವಿಗ್ರಹಾರಾಧನೆಯಲ್ಲಿ ಬಿದ್ದು, ದೇವರ ಶಿಕ್ಷೆಗೆ ಒಳಗಾಗ್ತಾ ಇದ್ರೆ ಅದನ್ನ ನೋಡಿ ಸಹಿಸಕ್ಕಾಗದೇ ಇರುವಂತ ಯೆರೆಮೀಯ ಯಾವಾಗಲೂ ಕೂಡ ದೇವರ ಮಕ್ಕಳಿಗೋಸ್ಕರ ಅಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಪ್ರಲಾಪಗಳು 1ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಏನಂತ ಬರುತ್ತೆ ನೋಡಿ. 2ನೇ ವಚನ, ಪ್ರಲಾಪ 1:2ರಲ್ಲಿ, ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದರಿಂದ ಕಣ್ಣೀರು ಕೆನ್ನೆಗಳ ಮೇಲೆ ನಿಂತೇ ಇದೆ ಅಂತ. ಏನಂತ ಇದೆ? ಪ್ರಲಾಪಗಳು 1:2ರಲ್ಲಿ, ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದರಿಂದ ಕಣ್ಣೀರು ಕೆನ್ನೆಗಳ ಮೇಲೆ ನಿಂತೇ ಇದೆ. ಆಕೆಯ ಬಹುಮಂದಿ ಪ್ರಿಯರಲ್ಲಿ ಯಾರು ಸಂತೈಸರು ಅಂತ ಹೇಳಿ, ಆಕೆಗೆ ಮಿತ್ರರೆಲ್ಲ ಶತ್ರುಗಳಾಗಿ ದ್ರೋಹ ಮಾಡಿದ್ದಾರೆ ಎಂಬುದಾಗಿ. ಹೀಗೇನೆ ನಾವು ಓದ್ತಾ ಹೋದ್ರೆ 5 ಅಧ್ಯಾಯಗಳಲ್ಲಿ ಕೂಡ ಅವನ ಒಂದು ಕಣ್ಣೀರಿನ ಪ್ರಾರ್ಥನೆಗಳು ತುಂಬಿವೆ ಎಂಬುದಾಗಿ. ಒಂದೊಂದು ವಚನದಲ್ಲೂ, ಒಂದೊಂದು ಅಧ್ಯಾಯದಲ್ಲೂ ಅವನ ಒಂದು ನೋವನ್ನ ನಾವು ನೋಡಬಹುದು. ಇಲ್ಲಿ 1ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡುವಾಗ, ಆಕೆಯು ಪಾಪ ಮಾಡಿ ಅಶುದ್ಧಳಾಗಿದ್ದಾಳೆ ಎಂಬುದಾಗಿ. ಯಾರು ಆಕೆ ಅಂದ್ರೆ? ಯಾರು? ಇಸ್ರಾಯೇಲ್ ದೇಶ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶ ಪಾಪ ಮಾಡಿ ದೇವರಿಂದ ಅದು ದೂರವಾಗ್ತಾ ಇದೆ. ಅದು ಅವನ ಒಂದು ಸಂಕಟ, ಅದು ಅವನ ಒಂದು ಕಣ್ಣೀರು, ಅದು ಅವನ ಒಂದು ಗೋಳಾಟ. ಸತ್ಯ ದೇವರಾದ ಯೇಸುವನ್ನ ಆರಾಧನೆ ಮಾಡೋದು ಬಿಟ್ಟು, ಯೇಸುವಿನ ಮಕ್ಕಳಾಗಿ ಅವ್ರು ಜೀವಿಸೋದು ಬಿಟ್ಟು, ಬೇರೆ ಬೇರೆ ವಿಗ್ರಹಗಳಿಗೆ ಪೂಜೆ ಮಾಡಿಕೊಂಡು ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗ್ತಾ ಪಾಪಗಳನ್ನ ಮಾಡ್ತಾ ಜೀವಿಸಿದ್ರು. ವ್ಯಭಿಚಾರ ಮಾಡೋದೇ ತಪ್ಪು. ಆದ್ರೆ ಆತ್ಮಿಕ ವ್ಯಭಿಚಾರ ಅಂತ ಹೇಳಿದ್ರೆ ದೇವರನ್ನ ಬಿಟ್ಟು ದೆವ್ವಗಳನ್ನ ಪೂಜೆ ಮಾಡೋದು. ಇವು ಸ್ವಂತ ಗಂಡನ ಬಿಟ್ಟು, ಸ್ವಂತ ಹೆಂಡತಿನ ಬಿಟ್ಟು ಒಬ್ರು ಯಾರಾದ್ರೂ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ಹೇಗೆ ವ್ಯಭಿಚಾರ ಆಗುತ್ತೋ, ಹಾಗೇನೆ ಆತ್ಮಿಕವಾಗಿ ನಾವು ನೋಡೋದಾದ್ರೆ ನಮ್ಮ ತಂದೆಯಾದ ದೇವರನ್ನ ಆರಾಧನೆ ಮಾಡೋದು ಬಿಟ್ಟು, ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡೋದು ಬಿಟ್ಟು ಬೇರೆ ದೇವರುಗಳನ್ನ ಕಲ್ಲು, ಮಣ್ಣು, ಬಂಡೆ ಅಂತ ಹೇಳಿ ನಾವು ಪೂಜೆ ಮಾಡಿದ್ರೆ ದೇವರ ಮಹಿಮೆಯನ್ನ ನಾವು ಆ ಒಂದು ಕಲ್ಲು ಬಂಡೆಗಳಿಗೆ ಕೊಟ್ಟಂತಾಗುತ್ತೆ, ಮರ ಗಿಡಗಳಿಗೆ ಕೊಟ್ಟಂತಾಗುತ್ತೆ, ಪ್ರಾಣಿಗಳಿಗೆ ಕೊಟ್ಟಂತಾಗುತ್ತೆ. ದೇವರ ಮಹಿಮೆನ ಗಂಡ ಹೆಂಡತಿ ಸ್ಥಾನದ ಅವ್ರಿಗೆ ಸಲ್ಲಬೇಕಾಗಿರೋದು, ಅದನ್ನ ಇನ್ನೊಬ್ಬರಿಗೆ ನಾವು ಬಿಟ್ಟುಕೊಡಬಾರದು. ಹಾಗೆಯೇ ದೇವರು ಕೊಡಬೇಕಾಗಿರುವಂತ ಆ ಒಂದು ಆರಾಧನೆ, ಆ ಒಂದು ಮಹಿಮೆ ಆ ದೇವ್ರಿಗೆ ಮಾತ್ರ ಸಲ್ಲಿಸಬೇಕಾದ್ರೆ ಇಸ್ರಾಯೇಲರೆಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟವರಾಗಿ ದೇವರ ಮಕ್ಕಳಾಗಿ ಗುರುತಿಸ್ಕೊಂಡು ಅದರಂತೆ ಅವ್ರು ನಡೀತಾ ಇಲ್ಲ. ಅವರ ಜೀವನ ಕತ್ತಲೆಯಲ್ಲಿ ತುಂಬಿತ್ತು ಎಂಬುದಾಗಿ ನಾವು ನೋಡ್ತೇವೆ, ಆತ್ಮಿಕ ಕತ್ತಲೆ. ಹಾಗಾಗಿ ಇವತ್ತು ಸ್ವಲ್ಪ ಅದರ ಬಗ್ಗೆ ನಾವು ನೋಡೋಣ. ಇವತ್ತಿನ ಅಂಶ ಬಂದು ಕ್ಷಮಿಸುವ
ಕ್ಷಮಿಸುವ ಕ್ರಿಸ್ತನ ಎಂಬುದಾಗಿ ಪ್ರಲಾಪಗಳು 5ನೇ ಅಧ್ಯಾಯ 16ರಿಂದ 22ನೇ ವಚನದಿಂದ ನಾವು ನೋಡಿದ್ದು. ಸೊ ಇಲ್ಲಿ ಪರಿಚಯದಲ್ಲಿ ಪಾಪಗಳು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಇಷ್ಟ ಇಲ್ಲದಿರುವಂತಹ ಕಾರ್ಯ ಅದು ಪಾಪ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅದು ತಪ್ಪು, ಅದು ಪಾಪ ಎಂಬುದಾಗಿ ನಾವು ನೋಡ್ತೇವೆ. ಪಾಪ ಅಂದ್ರೆ ಏನು? ದೇವರ ಮಾತು ವಿರುದ್ಧವಾಗಿ ನಡ್ಕೊಳ್ಳೋದು. ದೇವರು ಏನು ಮಾಡಕ್ಕೆ ಹೇಳಿದಾರೋ ಅದನ್ನ ಮಾಡದೇ ಇರೋದು ಪಾಪ, ಅದಕ್ಕೆ ವಿರುದ್ಧವಾದದನ್ನ ಮಾಡೋದು ಪಾಪ. ಸುಳ್ಳು ಹೇಳೋದು ಪಾಪ ಅನ್ನೋದಾದ್ರೆ ಅದು ನಿಜ ಹೇಳದೇ ಇರೋದು ಕೂಡ ಪಾಪನೇ ಅಲ್ವಾ? ಸೊ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ದೇವರು ಆರಿಸಿಕೊಂಡು ಅವ್ರಿಗೆ ದೇವರು ವಾಗ್ದಾನಗಳನ್ನ ಕೊಡ್ತಾರೆ, ಆಜ್ಞೆಗಳನ್ನ ಕೊಡ್ತಾರೆ, ಇವತ್ತು ಧರ್ಮಶಾಸ್ತ್ರಗಳನ್ನ ಕೊಡ್ತಾರೆ. ಆದ್ರೆ ಇವರು ಆ ಧರ್ಮಶಾಸ್ತ್ರದಂತೆ ನಡೆಯಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಅವರು ದೇವರ ವಿರುದ್ಧವಾಗಿ ತಿರುಗುತ್ತಿದ್ರು. ಮೊದಲನೇದಾಗಿ ನಾವು ನೋಡುವಾಗ ಅವರು ದೇವರ ವಾಕ್ಯಕ್ಕೆ ಅವಿಧೇಯರಾದರೆ ಎಂಬುದಾಗಿ. ಅವರು ದೇವರ ವಾಕ್ಯಕ್ಕೆ ಅವಿಧೇಯರಾದರೆಂಬುದಾಗಿ ನಾವು ನೋಡ್ತೇವೆ. ಮತ್ತು ದೇವರಿಂದ ಈ ಪಾಪಗಳೇನು ಮಾಡುತ್ತೆ? ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಪಾಪಗಳೇನು ಮಾಡುತ್ತೆ? ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಯಾರೇ ಆಗಲಿ ಅವಳ ಕಡೆಗೆ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಪಾಪಗಳೇನು ಮಾಡುತ್ತೆ? ದೇವರಿಗೆ ಅವಿಧೇಯರಾಗಿ ನಡೆಯುವಂತೆ ಮಾಡುತ್ತೆ. ಅವಳು ಕರ್ಕೊಂಡ್ಬರೋ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂದ್ರೆ ಆ ಪಾಪಗಳು ನಮ್ಮನ್ನ ದೇವರಿಗೆ ಅವಿಧೇಯರಾಗೋದನ್ನಾಗಿ ಮಾಡೋದು ಮಾತ್ರ ಅಲ್ಲದೆ ದೇವರಿಂದ ದೂರ ಮಾಡುತ್ತೆ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ ಹೋದಾಗ, ಒಬ್ಬ ವ್ಯಕ್ತಿ ಪಾಪಗಳನ್ನ ಮಾಡ್ತಾನೆ ಹೋದಾಗ ಹಂತವಾಗಿ ಅವನೇನ ಏನ್ ಮಾಡ್ತಾನೆ? ದೇವರಿಂದ ದೂರವಾಗ್ತಾನೆ. ದೇವರ ಮಹಿಮೆ ಅವನನ್ನು ಬಿಟ್ಟು ಹೋಗುತ್ತೆ, ದೇವರ ಕೃಪೆ ಅವನನ್ನು ಬಿಟ್ಟು ಹೋಗುತ್ತೆ ಎಂಬುದಾಗಿ. ದೇವರಿಂದ ದೂರ ಆಗಿರುವವರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಅದು ಸೈತಾನನ ಗುಲಾಮರಾಗಿ ಅವರು ಜೀವಿಸ್ತಾರೆ ಅಂತ ಹೇಳಿ. ಮೂರನೇದಾಗಿ ನಾವು ಅದನ್ನೇ ನೋಡ್ತೇವೆ. ಈ ಪಾಪಗಳು ಏನ್ ಮಾಡುತ್ತಂದ್ರೆ ನನ್ನನ್ನ ಸೈತಾನನ ಗುಲಾಮರಾಗಿ ಏನ್ ಮಾಡುತ್ತೆ? ಸೈತಾನನ ಗುಲಾಮರನ್ನಾಗಿ ಮಾಡುತ್ತೆ. ಪಾಪಗಳು ಅಂದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದು. ಈ ಪಾಪಗಳು ದೇವರಿಂದ ನಮ್ಮನ್ನು ದೂರ ಮಾಡುತ್ತೆ. ಈ ಪಾಪಗಳು ಸೈತಾನನಿಗೆ ನಾವು ದಾಸರಾಗಿ ಗುಲಾಮರನ್ನಾಗಿ ಮಾಡುತ್ತೆ. ಹಾಗಾಗಿನೇ ಈ ಪಾಪಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಈ ಒಂದು ಇಸ್ರಾಯೇಲರೆಲ್ಲರೂ ಕೂಡ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ದೇವರ ವಾಕ್ಯದ ವಿರುದ್ಧವಾಗಿ ಅವರು ನಡ್ಕೊಂಡ್ರು. ಯಾವುದನ್ನ ದೇವರು ಮಾಡಬೇಡ ಅಂತ ಹೇಳಿದ್ರು ಅದನ್ನ ಮಾಡ್ತಾ ದೇವರನ್ನ ಅವರು ವೇದಿಸ್ತಾ ಇದ್ದಾರೆ, ದೇವರಿಗೆ ಕೋಪ ಬರಿಸ್ತಾ ಇದ್ದಾರಂತೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಮಾಡೋದಲ್ಲ, ತಿಳಿದಿದ್ದು ಮಾಡ್ತೀವಲ್ಲ. ತಪ್ಪಾದ ಮಾರ್ಗಗಳು, ತಪ್ಪಾದ ಕಾರ್ಯಗಳು ಗೊತ್ತಿದ್ದು ನಾವು ಮಾಡ್ತೀವಲ್ಲ, ಅದು ಸರಿಯಾದದಲ್ಲ. ಇಸ್ರಾಯೇಲರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವರು ಸರಿಯಾದದನ್ನ ಬಿಟ್ಟು ತಪ್ಪಾದದನ್ನ, ಪಾಪವಾದದನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಹಾಗಾಗಿನೇ ಯೆರೆಮೀಯನು ಅವರಿಗೋಸ್ಕರ ಕಣ್ಣೀರು ಸುರಿಸ್ತಾರೆ. ಮುಖ್ಯ ಸಂದೇಶದಲ್ಲಿ ಮೂರು ವಿಷಯಗಳನ್ನ ನಾವು ನೋಡುವಾಗ ಮೊದಲನೇದಾಗಿ ಇಸ್ರಾಯೇಲರ ಪಾಪಗಳು ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರ ಪಾಪಗಳು ಏನಕ್ಕೆ ಇಸ್ರಾಯೇಲರು ನಾಶವಾಗ್ತಾ ಬಂದ್ರು? ಏನಕ್ಕೆ ಇಸ್ರಾಯೇಲ್ ಮಕ್ಕಳು ಶಿಕ್ಷೆಗೆ ಒಳಗಾದರು? ದೇವರ ಮಕ್ಕಳಾಗಿ ಕೂಡ ಅವರು ಯಾಕೆ ಶಿಕ್ಷೆಗೆ ಒಳಗಾದರು ಎಂಬುದಾಗಿ ನಾವು ನೋಡುವಾಗ ಮೊದಲು ಅವರು ದೇವರ ಆಜ್ಞೆಗಳಿಗೆ ಅವಿಧೇಯರಾದರು ಎಂಬುದಾಗಿ ನೋಡ್ತೇವೆ. ದೇವರ ಆಜ್ಞೆಗಳಿಗೆ ಅವಿಧೇಯರಾದರು.
ದೇವರು 10 ಆಜ್ಞೆಗಳನ್ನ ಕೊಟ್ಟರು ಅವರಿಗೆ. ಎಷ್ಟು ಆಜ್ಞೆ? 10 ಆಜ್ಞೆಗಳನ್ನ ಕೊಟ್ಟರು. ಏನೋ 10 ಆಜ್ಞೆ. ಮೊದಲನೇ ಆಜ್ಞೆ ಹೇಳುತ್ತೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂತ. ಇಲ್ಲಿರುವಂತ ನಮ್ಮೆಲ್ಲರಿಗೂ ಅಷ್ಟೇ, ಯೇಸು ಅಲ್ಲದೆ ನಮಗೆ ಬೇರೆ ದೇವರು ಇರಬಾರದು. ಒಂದು ವೇಳೆ ಯೇಸುವಿನ ಜೊತೆಯಲ್ಲಿ ನಾವು ಇನ್ನೊಂದು ದೇವರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಅದು ದೇವರ ವಿರುದ್ಧವಾಗಿ ನಾವು ಮಾಡುವಂತ ಪಾಪ. ನಿಜವಾಗ್ಲೂ ಯೇಸುವನ್ನ ನಂಬುವವರು, ನಿಜವಾಗ್ಲೂ ಯೇಸುವನ್ನ ದೇವರಾಗಿ ಅರ್ಥ ಮಾಡ್ಕೊಂಡಿರೋರು, ನಂಬುವವರು ವಿಗ್ರಹಾರಾಧನೆ ಮಾಡೋದೇ ಇಲ್ಲ. ಒಂದು ವೇಳೆ ಯಾರಾದ್ರೂ ಬೇರೆ ದೇವರನ್ನು ನಂಬಿಕೆ ಇಟ್ಟು ಪೂಜೆ ಮಾಡ್ತಾರಂದ್ರೆ ಅವರು ಯೇಸುವನ್ನ ಅರ್ಥ ಮಾಡ್ಕೊಂಡೇ ಇಲ್ಲ, ಯೇಸುವಲ್ಲಿ ನಂಬಿಕೆನೇ ಇಟ್ಟಿಲ್ಲ ಅಂತ. ಎಲ್ಲ ದೇವರಲ್ಲಿ ಯೇಸು ಒಬ್ಬರಲ್ಲ, ಯೇಸು ಒಬ್ಬರೇ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ದೇವರುಗಳಲ್ಲೂ ಯೇಸುನು ಒಬ್ರು ಅಂತ ಅಲ್ಲ ನಾವು ಪೂಜೆ ಮಾಡ್ಬೇಕಾದ್ರೆ. ಯೇಸು ದೇವರನ್ನು ಒಬ್ಬರೇ. ನಿನಗೆ ಅಪ್ಪ ಹೇಗೆ ಒಬ್ಬರೇನೋ, ನಿನಗೆ ಅಮ್ಮ ಹೇಗೆ ಒಬ್ಬರೇನೋ, ನಿನಗೆ ದೇವರು ಒಬ್ಬರೇ. ಎಲ್ಲರೂ ನನ್ನ ಅಪ್ಪ ಅಂದ್ರೆ ಅಂತ ಹೇಳ್ತೀಯಾ? ಎಲ್ಲರೂ ನನ್ನ ಅಮ್ಮ ಅಂತ ಹೇಳ್ತೀಯಾ? ಇಲ್ಲ. ಹಾಗೇನೆ ದೇವರು ಕೂಡ ಎಲ್ಲರೂ ನನ್ನ ದೇವರೇ ಅಲ್ಲ, ನಿನ್ನ ಸೃಷ್ಟಿಕರ್ತನೊಬ್ಬನೇ. ನಿನಗೆ ಜನ್ಮ ಕೊಟ್ಟಿರೋರು ಮಾತ್ರ ನಿನಗೆ ತಂದೆ ತಾಯಿ ಆಗುವಾಗ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಮಾತ್ರನೇ ನಿನ್ನ ದೇವರಾಗಿ. ಹಲ್ಲೆಲೂಯಾ. ಹಾಗಾಗಿನೇ ಈ ಒಂದು 10 ಆಜ್ಞೆಗಳಲ್ಲಿ ದೇವರು ಕೊಟ್ಟ ಮೊದಲನೇ ಆಜ್ಞೆನೇ ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು ಅಂತ. ಎರಡನೇ ಆಜ್ಞೆ ಹೇಳುತ್ತೆ, ನನ್ನನ್ನ ಬಿಟ್ಟು ನೀವು ಬೇರೆ ಯಾವ ವಿಗ್ರಹವನ್ನು ಮಾಡ್ಕೋಬಾರದು ಅಂತ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಮಣ್ಣೊಳಗೆ, ಮರಗಳಲ್ಲಿ, ಸೂರ್ಯ ಚಂದ್ರ ಯಾವುದು ಕೂಡ ನಿಮಗೆ ದೇವರಾಗಬಾರದು. ಯಾವುದರ ಮೂರ್ತಿಯನ್ನ ಮಾಡ್ಕೊಳ್ಬಾರದು ಅಂತ. ಇವತ್ತು ಎಷ್ಟು ಮೂರ್ತಿಗಳು ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ತರದ ವಿಧ ವಿಧವಾದಂತ ಮೂರ್ತಿಗಳನ್ನ ಮಾಡಿಕೊಂಡು, ಭಯಂಕರವಾಗಿರುವಂತಹ ಮೂರ್ತಿಗಳನ್ನ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವುಗಳನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅಷ್ಟು ವಿಚಿತ್ರವಾಗಿರುವಂತಹ ವಿಗ್ರಹಗಳನ್ನ ಮಾಡಿಕೊಂಡು, ಫೋಟೋಗಳನ್ನ ತಂದಿಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವರು ಏನು ಮಾಡಬೇಡ ಅಂತ ಹೇಳ್ತಾನ, ಸೈತಾನ ಅದನ್ನೇ ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ನೀನು ನಾಶವಾಗಬೇಕು ಅನ್ನೋದು ಸೈತಾನನ ಆಸೆ. ಗರ್ಜಿಸೋ ಸಿಂಹದೊಬ್ಬರಲ್ಲಿ ಸೈತಾನ ಹುಡುಕ್ತಾ ತಿಂತಾರೆ, ಸುಮ್ಮನೆ ಅಲ್ಲ ನಮ್ಮನ್ನ ಹಾಳು ಮಾಡಕ್ಕೆ. ಫಸ್ಟು ಸೈತಾನ ಏನ್ ಮಾಡ್ತಾನೆ ನೋಡಿ, ಆದಾಮವ್ರನ್ನ ಏನ್ ಮಾಡ್ದ? ಆ ಹಣ್ಣನ್ನ ತಿನ್ನುವಂತೆ ಮಾಡ. ಹಣ್ಣನ್ನ ತಿಂದ ಮೇಲೆ ಅವ್ರಿಗಿಂತ ದೇವರ ಮಹಿಮೆ ಹೋಯ್ತು. ದೇವರು ಅವರಿಂದ ದೂರವಾದರು, ಏನೇ ತೋಟದಿಂದ ದೂರ ಮಾಡೋರು. ಸೊ ಎಲ್ಲ ದೇವರ ಆಶೀರ್ವಾದಗಳಿಂದ ಒಂದೊಂದಾಗಿ ಅವ್ರು ದೂರ ಬಂದು ಕೊನೆಗೆ ಅವರ ಜೀವನ ಎಷ್ಟು ಶಾಪಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಆಗ ಸೈತಾನ ಖುಷಿ ಆಗುತ್ತೆ. ಇಲ್ಲಿ ತಂದೆಯಾದ ದೇವರಿಗೆ ದುಃಖ ಆಗ್ತಿದ್ರೆ ಸೈತಾನ ಖುಷಿ ಮಾಡ್ತಾ ಇದೆ. ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವಂತ ವ್ಯಕ್ತಿನ ಕೂಡ ನಾನೇನ್ ಮಾಡಿದೆ? ಮೋಸ ಮಾಡಿದ್ದೆ. ಅವನನ್ನ ದೇವರಿಂದ ನಾನು ದೂರ ಮಾಡ್ತಿದ್ದೀನಿ ಅಂತ. ಇವತ್ತು ನಿನ್ನನ್ನು ನನ್ನನ್ನು ಕೂಡ ಸೈತಾನ ನಮ್ಮನ್ನ ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಸೈತಾನ ಗದರಿಸುವಾಗ, ಅವನ ಆಲೋಚನೆಗಳನ್ನ ಗದರಿಸುವಾಗ, ಆ ಪಾಪದ ಆಲೋಚನೆಗಳನ್ನು ಗದರಿಸುವಾಗ ಅವನು ನಮ್ಮನ್ನ ಬಿಟ್ಟು ಹೋಗ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಅದರಲ್ಲಿ ಬಿದ್ದರೆ ನಿಜವಾಗ್ಲೂ ಕೂಡ ಆ ಅವಮಾನಗಳನ್ನ ಎದುರಿಸಬೇಕಾಗುತ್ತೆ. ದೇವರ ಮಹಿಮೆಯನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನ್ ಹೇಳುತ್ತೆ ದೇವರ ವಾಕ್ಯ ಅಂತ ಹೇಳಿದ್ರೆ, ಆತನಲ್ಲದೆ ನಮಗೆ ಬೇರೆ ದೇವರು ಇರಬಾರ್ದು ಅಂತ. ಇಸ್ರಾಯೇಲರಿಗೆ ದೇವರನ್ನು ಖಡಕ್ಕಾಗಿ ಕೊಟ್ಟಂತ ಆಜ್ಞೆ, ಆದ್ರೆ ಅವರು ಅವಿಧೇಯರಾದರು. ದೇವರು ಅವರ ದೇವರಾಗಿದ್ರು, ಬೇರೆ ದೇವರುಗಳನ್ನ ಬೇರೆ ಜನರು ಪೂಜೆ ಮಾಡುವಂತ ದೇವರನ್ನ ಇವರು ಮಾಡಬಹುದು. ಅದಕ್ಕಾಗಿ ಪಾಪಗಳು, ಶಾಪಗಳು ಅವ್ರ ಮೇಲೆ ಬಂತೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಅವ್ರು ಮಾಡಿದಂತ ಪಾಪ ಏನು ಅಂತ ಹೇಳಿದ್ರೆ, ಆರಾಧನೆ ಮತ್ತು ಪ್ರಾರ್ಥನೆಗಳನ್ನ ಅವ್ರೇನ್ ಮಾಡಿದ್ರು? ನಿಲ್ಲಿಸಿದ್ರೆ ಬರೋದು. ಏನನ್ನ ನಿಲ್ಲಿಸಬಾರ್ದು ನಾವು? ಸರಿ, ಅಪ್ಪಿತಪ್ಪಿ ಒಂದು ತಪ್ಪು ಮಾಡ್ತೀವಿ ಅನ್ಕೊಳ್ಳಿ, ಅಪ್ಪಿತಪ್ಪಿ ಒಂದು ತಪ್ಪು ಮಾಡ್ತೀವಿ ಅನ್ಕೊಳ್ಳಿ. ಆದ್ರೆ ಆ ತಪ್ಪಲ್ಲೇ ನಾವು ಇರಬಾರ್ದು. ಈಗ ಕೊಚ್ಚೆಯಲ್ಲಿ ನಾವು ಕೈ ಹಾಕ್ತೀವ, ಕಾಲು ಹಾಕ್ತೀವ ಅಂದ್ರೆ ಅಲ್ಲೇ ಇರ್ತೀವ ನಾವು. ಏನಾದ್ರೂ ಕೈ ಕಾಲಿಗೆ ಗಲೀಜಾದ್ರೆ ಹಂಗೆ ಇದ್ಬಿಡ್ತೀವ ಚೆನ್ನಾಗಿದೆ ಅಂತ. ಏನಾದ್ರೂ ಕೈಗೋ ಕಾಲೋ ಕೆಸರಾದ್ರೆ, ದೇಹಕ್ಕೆ ಬಟ್ಟೆಗೆ ಕೆಸರಾದ್ರೆ ಹಾಗೆ ಇದ್ಬಿಡ್ತೀವ ಚೆನ್ನಾಗಿದೆ ಅಂತ? ಇಲ್ಲ ಅಲ್ವಾ? ಅದನ್ನ ನಾವು ತೊಡ್ಕೊಳ್ತೀವಿ. ಹಲ್ಲೆಲೂಯಾ. ಮತ್ತೆ ನಾವು ಅದ್ರಲ್ಲಿ ಬೀಳದ ಹಾಗೆ ನಾವು ಎಚ್ಚರ ವಹಿಸ್ತೀವಿ. ಯಾಕಂದ್ರೆ ಅದು ಕೆಸರು, ಅದು ಗಲೀಜ್ ಅಂತ ನಮ್ಗೆ ಗೊತ್ತಾದ್ಮೇಲೆ ಅಲ್ಲಿ ನಾವು ಕಾಲ ಹೋಗಲ್ಲ, ಆ ಕಡೆ ನಾವು ಹೋಗಲ್ಲ. ಹೌದಾ ಅಲ್ವಾ? ಹಾಗೇನೆ ಒಂದ್ ವೇಳೆ ನಮ್ಮ ಜೀವನದಲ್ಲಿ ಏನಾದ್ರು ನಾವು ತಪ್ಪು ಮಾಡಿದ್ರೆ ಅದರಿಂದ ನಾವು ಹೊರಗಡೆ ಬರೋಕೆ ಪ್ರಯತ್ನ ಮಾಡಬೇಕು. ಏನನ್ನ ಬಿಡಬಾರ್ದು ನಾವು? ಆರಾಧನೆಯನ್ನ, ಪ್ರಾರ್ಥನೆಗಳನ್ನ ನಿಲ್ಲಿಸಬಾರ್ದು. ಅನೇಕ ಸಲ ಈ ತಪ್ಪು ಮಾಡಿದವರು ಏನಾದ್ರೂ ದೇವರ ವಿರುದ್ಧವಾಗಿ
ಕ್ಷಮಿಸೋದು ದೇವರೇ. ಕ್ಷಮಿಸೋ ದೇವರನ್ನೇ ನಾವು ಬಿಡುವಾಗ ಯಾರು ನಮ್ಮನ್ನ ಕ್ಷಮಿಸ್ತಾರೆ? ನಮ್ಮನ್ನ ಸರಿಪಡಿಸೋದೇ ದೇವರು. ಅಂಥದ್ರಲ್ಲಿ ತಪ್ಪು ಮಾಡಿ ದೇವರಿಂದಲೂ ದೂರವಾದ್ರೆ, ದೇವರ ಪ್ರಾರ್ಥನೆ ಆರಾಧನೆಗಳಿಂದ ನಾವು ದೂರ ಆದ್ರೆ ಮತ್ತೆ ಎಲ್ಲಿ ನಮಗೆ ಕ್ಷಮಾಪಣೆ ಇರುತ್ತೆ? ಎಲ್ಲಿ ನಾವು ದೇವ್ರ ಮಕ್ಕಳಾಗಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡು ದೇವರಿಗಾಗಿ ಮತ್ತೆ ಬದುಕಕ್ಕಾಗುತ್ತೆ? ದೇವರ ಹೇಳುತ್ತೆ, ನೀತಿವಂತನು 7 ಸಲ ಬಿದ್ದರೂ ಎದ್ದೇಳ್ತಾನೆ ಅಂತ. ನೀನು ನಾನು ಕ್ರಿಸ್ತನ ರಕ್ತದಿಂದ ಶುದ್ಧೀಕರವಾಗಿರುವಂತ ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಕ್ರಿಯೆಗಳಿಂದ ನಾವು ನೀತಿವಂತರಾಗಿದ್ರೆ ನಾವು ಯಾರು ನೀತಿವಂತರಾಗಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಒಂದೊಂದು ತಪ್ಪುಗಳನ್ನ ಪಾಪಗಳನ್ನ ಮಾಡಿದವರೇ ಇದ್ದೀವಿ. ಹಾಗಾಗಿ ನಮ್ಮ ಕ್ರಿಯೆಗಳಿಂದ ನಾವು ನೀತಿವಂತರಾಗೋದಾದ್ರೆ ನಾವು ಸತ್ರು ಸಾಯೋ ತನಕನೂ ನಾವು ನೀತಿವಂತರಾಗಕ್ಕಾಗಲ್ಲ. ಇವತ್ತು ನಾವು ನೀತಿವಂತರಾಗಿರೋದು ಕ್ರಿಸ್ತನ ರಕ್ತದಿಂದ. ಹಲ್ಲೆಲೂಯಾ. ಆ ಸಿಲುವೆ ಮೇಲೆ ಯೇಸು ನಮ್ಮನ್ನ ಕ್ಷಮಿಸಿರೋದ್ರಿಂದಲೇ ನಾವು ನೀತಿವಂತರಾಗಿರೋದು. ಅಂತ ಕ್ಷಮಿಸಿರೋ ದೇವರಿಂದ ನಾವು ದೂರವಾದ್ರೆ, ಆತನ ಆರಾಧನೆಗಳಿಗೆ ಬರದೆ, ಪ್ರಾರ್ಥನೆಗಳು ಬರದೆ ನಾವು ಹೋದ್ರೆ ಮತ್ತೆ ಹೇಗೆ? ಅದಿನ್ನೂ ದೊಡ್ಡ ತಪ್ಪಾಗುತ್ತೆ, ಅದಿನ್ನೂ ದೊಡ್ಡ ಪಾಪ ಆಗುತ್ತೆ. ಯಾವಾಗ ನಾವು ಪ್ರಾರ್ಥನೆ ಆರಾಧನೆ ನಿಲ್ಲಿಸ್ತೀವೋ ನಮ್ಮ ನಂಬಿಕೆ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆತ್ಮಿಕವಾಗಿ ಬದುಕಬೇಕಾದ್ರೆ ನಾವು ಬರೀ ಶೈಕ್ಷಣಿಕವಾದ ವಿಷಯಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೇವೆ. ಆತ್ಮಿಕವಾದ ವಿಷಯಗಳಿಂದ ನಾವು ದೂರ ಆಗ್ತಾನೆ ಹೋಗ್ತಾ ಇರ್ತೀವಿ. ಸೈತಾನ ಏನ್ ಮಾಡ್ತಾನೆ? ಕದ್ದುಕೊಳ್ಳೋದಕ್ಕೆ, ಕುಯ್ಯೋದಕ್ಕೆ, ಹಾಳಾಡೋದಕ್ಕೆ ಬರ್ತಾನೆ. ಸೊ ನಾವು ಎಚ್ಚರ ವಹಿಸಬೇಕು. ಇಸ್ರಾಯೇಲರ ಜೀವಿತಗಳು ಹಾಳಾಗೋದಕ್ಕೆ ಇದೇ ಕಾರಣ. ಮೂರನೇದಾಗಿ, ಪಾಪ ಮಾಡಿದ್ದಲ್ಲದೆ ಪ್ರಾರ್ಥನೆ ಆರಾಧನೆಗಳನ್ನ ನಿಲ್ಲಿಸಿದಲ್ಲದೆ ಅವ್ರೇನ್ ಮಾಡಿದ್ರು? ವಿಗ್ರಹಾರಾಧನೆ ಮಾಡಿದ್ರು. ಏನ್ ಮಾಡಿದ್ರು? ವಿಗ್ರಹಾರಾಧನೆ ಮಾಡಿದ್ರು. ದೇವರ ವಾಕ್ಯಕ್ಕೆ ಅವಿಧೇಯರಾದ್ರು, ದೇವರ ಆಜ್ಞೆಗೆ ಅವಿಧೇಯರಾದ್ರು. ಅದೊಂದಾದ್ರೆ, ಎರಡನೇದು ದೇವರ ಸಭೆಗೆ ಹೋಗೋದ್ ಬಿಟ್ರು, ದೇವರ ಆಲಯಕ್ಕೆ ಹೋಗಿ ದೇವರನ್ನ ಆರಾಧನೆ ಮಾಡೋದ್ ಬಿಟ್ರು. ಅದಾದ್ಮೇಲೆ ಮೂರನೇದಾಗಿ ದೇವರಿಗೆ ಅಸಹ್ಯವಾಗಿರುವಂತ ಕಾರ್ಯ ವಿಗ್ರಹಾರಾಧನೆ. ದೇವರಿಗೆ ಅಸಹ್ಯವಾದ ಕಾರ್ಯ ಅಂದ್ರೆ ವಿಗ್ರಹಾರಾಧನೆ. ನೀನು ಮಾಡೋ ತಪ್ಪಿಗಿಂತ ಅಸಹ್ಯ ಇದೆ. ವಿಗ್ರಹಾರಾಧನೆ ಸಹಿಸಲ್ಲ ದೇವರು, ಖಂಡಿತ ಸಹಿಸಲ್ಲ. ದಯಮಾಡಿ ದೇವರ ಮಕ್ಕಳು ವಿಗ್ರಹಾರಾಧನೆ ಕೈ ಹಾಕಬೇಡಿ, ವಿಗ್ರಹಾರಾಧನೆ ಮಾಡಬೇಡಿ. ನಾನು ಯಾವಾಗಲೂ ಹೇಳ್ತೇನಲ್ಲ, ನಮ್ಮ ಪ್ರಾಣ ಹೋದ್ರು ಬಿಟ್ಬಿಡೋಣ, ವಿಗ್ರಹಾರಾಧನೆ ಮಾಡ್ಬಿಡಿ. ಯೇಸು ಮಾತ್ರನೇ ನಮ್ಮ ದೇವರಾಗಿರ್ಬೇಕು. ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ ಲೋಕದಲ್ಲಿ. ನಮ್ಮ ಆತ್ಮ ಮಾತ್ರನೇ ಪರಲೋಕಕ್ಕೆ ಹೋಗೋದು. ನಮ್ಮ ಆತ್ಮ ದೇವರು ಕೊಟ್ಟದಾಗಿದೆ. ಅದು ದೇವ್ರ ಬಳಿಗೆ ಹೋಗ್ಬೇಕು, ಸೈತಾನ ಬಳಿಗೆ ಅಲ್ಲ. ನೀನು ವಿಗ್ರಹಾರಾಧನೆ ಮಾಡಿದ್ರೆ ಸೈತಾನ ಬಳಿಗೆ ಹೋಗುತ್ತೆ. ಅದು ಸೈತಾನ ಇರುವಂತ ನರಕದೊಳಗೆ ಹಾಕಲ್ಪಡುತ್ತೆ. ಸೈತಾನನ್ನು ನರಕದಲ್ಲಿ ಹಾಕಲ್ಪಡ್ತಾನೆ. ಅವನನ್ನು ಹಿಂಬಾಲಿಸುವಂತ ನೀನು ಕೂಡ ನರಕದಲ್ಲಿ ಹಾಕಲ್ಪಡ್ತೀಯ. ವಿಗ್ರಹಾರಾಧನೆ ತುಂಬಾ ಭಯಂಕರವಾದದ್ದಾಗಿದೆ. ಯಾರಾದ್ರೂ ವಿಗ್ರಹಗಳಲ್ಲಿ ನಂಬಿಕೆ ಇಡ್ತಿದ್ದಾರೆ ಈಗಲೂ ಅಂದ್ರೆ ದೇವ್ರು ನಂಬಿರೋರು, ಅವ್ರು ನಂಬೇ ಇಲ್ಲ. ಅವ್ರು ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅಷ್ಟೇ, ನಾನು ದೇವ್ರು ನಂಬಿದ್ದೀನಿ ಅಂತ. ವಿಗ್ರಹಾರಾಧನೆ ದೇವರಿಗೆ ಅಸಹ್ಯವಾಗಿರೋದು, ಇಷ್ಟ ಇಲ್ದಿರೋದಲ್ಲ, ಅಸಹ್ಯವಾಗಿರೋದು. ದಯಮಾಡಿ ವಾಕ್ಯ ಕೇಳ್ತಿರುವಂಥವ್ರು, ಯೂಟ್ಯೂಬಲ್ಲಿ ಕೂಡ ಕೇಳ್ತಿರುವಂಥವ್ರು ಇದನ್ನ ಬಲವಾಗಿ ಅರ್ಥ ಮಾಡ್ಕೊಂಡು, ಇಸ್ರಾಯೇಲರ ಪಾಪಗಳೇನು? 3 ಪಾಪಗಳು. ಒಂದು, ದೇವರ ಆಜ್ಞೆಗಳನ್ನ ಅವರು ತಿರಸ್ಕರಿಸಿದ್ರು. ಎರಡನೇದು, ಅವರು ಆರಾಧನೆಯನ್ನ, ಪ್ರಾರ್ಥನೆಯನ್ನ ನಿಲ್ಲಿಸಿಬಿಟ್ಟಿದ್ರು. ಮೂರನೇದು, ಅವರು ವಿಗ್ರಹಾರಾಧನೆ ಕಡೆಗೆ ತಿರುಗಿದ್ರು. ಇವತ್ತು ಅಯ್ಯೋ ಇಷ್ಟೊಂದು ಜನ ಆ ವಿಗ್ರಹನ ಪೂಜೆ ಮಾಡ್ತಾರಲ್ಲ, ಇಷ್ಟೊಂದು ಜನ ಆ ದೇವರನ್ನ ಪೂಜೆ ಮಾಡ್ತಾರಲ್ಲ, ನಾನು ಹೋದ್ರೆ ನಾನು ಮಾತ್ರ ಯಾಕೆ ಹೋಗದೆ ಇರಕ್ಕಾಗುತ್ತೆ? ನಾನು ಹೋಗಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೆ? ಸ್ಟೇಫನನ್ನ ಕಲ್ಲಿಂದ ಹೊಡೆದು ಸಾಯ್ತಿದ್ರು ಕೂಡ ಅವನು ದೇವರನ್ನ ಬಿಟ್ಟಿಲ್ಲ. ಹಲ್ಲೆಲೂಯಾ. ಪೌಲನನ್ನ ಗರಗಸದಿಂದ ಕುಯ್ದಿದ್ದು ಅವನ ತಲೆಯನ್ನ, ನೀನು ಸುವಾರ್ತೆ ಸಾಕ್ತೀಯಾ, ನೀನು ದೇವ್ರ ಬಗ್ಗೆ ಹೇಳ್ತೀಯ ಅಂತ ಪೌಲ ಸತ್ತಿದ್ದು ಅವನ ತಲೆ ಕತ್ತರಿಸಿದ್ರು. ಆದ್ರೂ ಯೇಸುನ ಬಿಟ್ಟಿಲ್ಲ. ಇವತ್ತು ಅವನು ಮಹಿಮೆ ಸಿಂಹಾಸನದಲ್ಲಿ ಕೂತಿದ್ದಾನೆ ದೇವರ. ಹಲ್ಲೆಲೂಯಾ. ಅಲ್ಲಿ ಬೈಬಲ್ ಎಷ್ಟು ಜನ ದಾನಿಯೇಲ ಯಾವ ರೀತಿ, ಯೆರೆಮೀಯನನ್ನ ಯಾವ ರೀತಿ ಸಾಯ್ತಿದ್ರು, ಯೆಶಾಯನನ್ನ ಯಾವ ರೀತಿ ಸಾಯ್ತಿದ್ರು ಅಂತ ಅವ್ರ ಬಗ್ಗೆ ನಾವೆಲ್ಲ ಚರಿತ್ರೆಯಲ್ಲಿ ನೋಡುವಾಗ ಪ್ರತಿಯೊಬ್ಬರು ಕೂಡ ಭಯಂಕರವಾಗಿ ಕ್ರಿಸ್ತನಿಗೋಸ್ಕರ ಹಿಂಸೆ ಪಟ್ಟು ಸತ್ತವ್ರೆ. ಇವತ್ತೇನಾದ್ರೂ ನಮ್ಗೆ ಸಭೆಗೆ ಹೋಗೋದ್ರಿಂದ ಯಾರಾದ್ರೂ ಮಾತಾಡ್ಬಿಟ್ರೆ ಅಯ್ಯೋ ಕೆಡ್ದಾಗ ಬೈತಾರೆ, ನಮ್ಮ ಮನೇಲಿ ಬೈತಾರೆ, ಸಭೆಗೆ ಹೋದ್ರೆ ಅವ್ರು ಬೈತಾರೆ. ಬೇರೆ ತಪ್ಪುಗಳೆಲ್ಲ ಮಾಡಿ ನಾವು ಬಯಸ್ಕೊಳ್ತೀವಿ, ಓಡಿಸ್ಕೊಳ್ತೀವಿ, ಅವಮಾನ ಹೊಂದ್ತೀವಿ. ಅದು ದೊಡ್ಡದಾಗಲ್ಲ ನಮ್ಗೆ. ಸಭೆಗೆ ಹೋದಾಗ ಯಾರಾದ್ರೂ ಒಂದು ಮಾತಾಡ್ಬಿಟ್ರೆ, ಚರ್ಚ್ಗೆ ಹೋದ್ರೆ ಸುಮ್ಮನೆ ಅವ್ರು ಆಡ್ಕೊಳ್ತಾರೆ ಅಂತ ಎಷ್ಟೋ ಜನ ಸಭೆಗೆ ಬಂದೇ ಇದ್ದಾರೆ. ದಯಮಾಡಿ ನೀವು ಸುವಾರ್ತೆನ ಅರ್ಥ ಮಾಡ್ಕೊಂಡು, ಹಲ್ಲೆಲೂಯಾ, ಸುವಾರ್ತೆನ ಅರ್ಥ ಮಾಡ್ಕೊಂಡೆ ನಿನಗೆ ದೇವರಿಗಿಂತ ಯಾರು ಮುಖ್ಯ ಆಗೋದಿಲ್ಲ, ದೇವರಿಂದ ಯಾವ ವಿಷಯನೂ ಮುಖ್ಯ ಆಗೋದಿಲ್ಲ. ಇಸ್ರಾಯೇಲರ ಪಾಪಗಳನ್ನ ನಾವು ನೆನೆಸ್ಕೊಂಡು ನಾವು ಅದನ್ನ ಮಾಡದೇ ಇರೋಣ. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಇಸ್ರಾಯೇಲರ ಪಾಪಗಳ ಪ್ರತಿಫಲ ಇರುವುದಾಗಿ ನೋಡ್ತೇವೆ.
ಇಸ್ರಾಯೇಲರ ಪಾಪದ ಪ್ರತಿಫಲಗಳನ್ನ ನಾವು ನೋಡುವಾಗ 4 ಅವರ ಜೀವಿತದಲ್ಲಿ ಎದುರಾದಂಥ 4 ಕಾರ್ಯಗಳು. ಮೊದಲು ಏನಂತ ಹೇಳಿದ್ರೆ ಅವರು ಗುಲಾಮರ. ಎರಡನೇದಾಗಿ ಅವರು ಸೆರೆಯಾಳುಗಳ. ಮೂರನೇದಾಗಿ ಅವರು ವಸಾಹತುಶಾಹಿಗಳಾದರು. 4ನೇದಾಗಿ ಅವರು ಚದರಿ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರಾಯೇಲರು ಮಾಡಿದಂತಹ ತಪ್ಪುಗಳ ನಿಮಿತ್ತ ದೇವರನ್ನು ಅವರು ಬಿಟ್ಟಿದ್ದರಿಂದ, ದೇವರನ್ನು ಅವರು ಮರೆತು ಬಿಟ್ಟಿದ್ದರಿಂದ ಅವರ ಜೀವಿತಗಳಲ್ಲಿ ಎದುರಾದಂತಹ ಪ್ರತಿಫಲಗಳು, ಪಾಪದ ಪ್ರತಿಫಲ ಏನು ಅಂತ ಹೇಳಿದ್ರೆ ಅವರು ಗುಲಾಮರಾಗಿ ಮಾರ್ಪಟ್ಟು. ದೇವರ ಮಕ್ಕಳು ಅನ್ಯ ಜನರಿಗೆ ಗುಲಾಮರಾದರು ಅಂತ. ದೇವರ ಮಕ್ಕಳು ಆಕ್ಚುಲಿ ಅಧಿಕಾರದಲ್ಲಿ ಇರಬೇಕಾಗಿರೋದು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೀವಲ್ಲ, ಪ್ರತಿಯೊಬ್ಬರು ಕೂಡ ದೇವರಿಂದ ಆ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರಿಂದ ದೂರವಾಗಿ ದೇವರ ಪಾಪಗಳಲ್ಲಿ ಬಿದ್ದಂತಹ ಈ ಜನರೆಲ್ಲರೂ ಕೂಡ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. 5ನೇ ಅಧ್ಯಾಯದಲ್ಲೇ ಪ್ರಲಾಪಗಳು 5ನೇ ಅಧ್ಯಾಯದಲ್ಲೇ 8ನೇ ವಚನ ಹೇಳುತ್ತೆ. ಏನಂತ ಹೇಳುತ್ತೆ ನೋಡಿ ಅದನ್ನ. ಪ್ರಲಾಪಗಳಲ್ಲೇ 5ನೇ ಅಧ್ಯಾಯ 8ನೇ ವಚನ. ದಾಸರು ನಮಗೆ ದಣಿಗಳಾದರೂ ಅವರ ಕೈಯಿಂದ ನಮ್ಮನ್ನು ಬಿಡಿಸುವವರೇ ಇಲ್ಲ. ಆಮೇಲೆ ಏನಂತ ಇದೆ? 5ನೇ ಅಧ್ಯಾಯ 8ನೇ ವಚನ. ದಾಸರು ನಮಗೆ ದಣಿಗಳಾದರು ಅಂತ ಇದೆ. ದಾಸರು ನಮಗೆ ಇಷ್ಟು ವರ್ಷಗಳು ನಮಗೆ ದಾಸರಾಗಿದ್ದವರು, ದೇವರ ಮಕ್ಕಳ ಕೈಗಳಿಗೆ ಇದ್ದವರು, ಅವರಿಗೆ ದಾಸರಾದವರು ಇವತ್ತು ಏನಾಗಿದ್ದಾರೆ ಅಂದ್ರೆ ಅವರು ದಣಿಗಳಾಗಿದ್ದಾರೆ. ದಣಿ ಅಂದ್ರೆ ಅವರು ಯಜಮಾನರಾಗಿದ್ದಾರೆ, ಇವರು ದಾಸರಾಗಿದ್ದಾರೆ. ಅರ್ಥ ಆಗಿದೆ ಹೇಳ್ತಿರೋದು? ದೇವರ ಮಕ್ಕಳು ದೇವರಿಗಾಗಿ ಜೀವಿಸುವಾಗ ಸೈತಾನನು, ದುರಾತ್ಮಗಳು, ಲೋಕದ ಜನರು ಖಂಡಿತವರು ನಮಗೆ ದಾಸರಾಗಿದ್ದಾರೆ. ಆದರೆ ಯಾವಾಗ ದೇವರ ವಿರುದ್ಧವಾಗಿ ನಾವು ತಿರುಗಿ ಬಿಡುವಾಗ, ದೇವರ ವಿಷಯಗಳಲ್ಲಿ ನಾವು ಸರಿಯಾಗಿ ಇಲ್ಲದೆ ಇರುವಾಗ ನಾವು ಇನ್ನೊಬ್ಬರಿಗೆ ಗುಲಾಮರಾಗಬೇಕಾಗುತ್ತೆ. ಇಲ್ಲಿ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಗುಲಾಮರಾದರು. ಐಗುಪ್ತ ದೇಶಕ್ಕೆ ಅವರು ದಾಸರ, ದೇವರ ಮಕ್ಕಳು ಹೋಗಿ 400 ವರ್ಷಗಳು ಐಗುಪ್ತ ದೇಶದಲ್ಲಿ ದಾಸರ ಗುಲಾಮರಾದರು. ಮತ್ತೆ ಇಸ್ರಾಯೇಲರು ಪಾಪಗಳಲ್ಲಿ ಬಿದ್ದಾಗೆಲ್ಲ ಅವರು ಬಾಬೆಲ್ ದೇಶಕ್ಕೆ ಹೋಗಿ ಅವ್ರು ಎಷ್ಟು ವರ್ಷ? 70 ವರ್ಷ ಅಲ್ಲಿ ಸೆರೆಯಾಳುಗಳಾಗಿದ್ದರು. ಎಷ್ಟು ವರ್ಷ? 70 ವರ್ಷ. ಇದು 400 ವರ್ಷ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ಬೇಕಾದ್ರೆ 70 ವರ್ಷ ಬಾಬಿಲೋನ್ ಗುಲಾಮರಾಗಿದ್ದರು. ಆ ಸೆರೆಮನೆಯಲ್ಲಿ ಅವರು ಸೆರೆಮನೆ ವಾಸ, ಸೆರೆಯಾಳುಗಳಾಗಿ ಜೀವಿಸ್ತಾ ಇದ್ರು ಅಂತ. ಮತ್ತೆ ಇದು 2000 ವರ್ಷಗಳು ಅವರು ವಸಾಹತುಶಾಹಿಗಳಾಗಿದ್ದರು ಎಂಬುದಾಗಿ. 200 ವರ್ಷಗಳು, 200 ವರ್ಷ ಅವರು ವಸಾಹತುಶಾಹಿಗಳಾಗಿ ರೋಮಪುರದವರು ಬಂದು ಅವರನ್ನ ಬಂಧಿಸಿ ಅವರನ್ನ ಆಳ್ವಿಕೆ ಮಾಡ್ತಾ ಇದ್ರು ಅಂತ. ಮತ್ತೆ ಅವರು ಚದರಿ ಹೋದದ್ದು 2000 ವರ್ಷಗಳು. ಅವರ ದೇಶ ಬಿಟ್ಟು, ಅವರ ಮನೆ ಮಠ ಬಿಟ್ಟು, ಅವರ ಸಂಬಂಧಿಕರು ಸ್ನೇಹಿತರನ್ನೆಲ್ಲ ಬಿಟ್ಟು ಅವರು ಚದರಿ ಹೋದದ್ದು ಎಷ್ಟು ವರ್ಷ? 2000 ವರ್ಷ. ಅದು ಕಡಿಮೆನಾ? 2000 ವರ್ಷಗಳು ಕಡಿಮೆನಾ? ಕಡಿಮೆನಾ 2000 ವರ್ಷಗಳು? ಯೋಚನೆ ಮಾಡಿ. ಈಗ ನಾವು ಇರೋದು 2025ರಲ್ಲಿ, 2000 ವರ್ಷಗಳಿಂದ ಯೇಸುವಾಗಿ ಬಂದಿದ್ದು. 2000 ವರ್ಷಗಳಿಂದಲೂ ಕೂಡ ಈಗಲೂ ಇಸ್ರಾಯೇಲ್ ಚದರಿ ಹೋಗಿ ಜೀವಿಸ್ತಾ ಇದ್ದಾರೆ. ಆ ದೇಶ, ಈ ದೇಶ ತಲೆಮಾರಿಗಳಾಗಿ ಅವರು ಜೀವಿಸ್ತಾ ಇದ್ದಾರೆ. ಇದೆಲ್ಲ ಅವ್ರ ಜೀವನದಲ್ಲಿ ಸಂಭವಿಸಿದ್ದು ಪಾಪದ ನಿಮಿತ್ತ. ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ತಿರುಗಿದ್ದು, ವಿಗ್ರಹಗಳಿಗೆ ತಿರುಗಿದ್ದರಿಂದ ಅವರ ಜೀವಿತಗಳು ವರ್ಷಾನುಗಟ್ಟಲೆ, ಅವರು, ಅವರ ಮಕ್ಕಳು, ಮೊಮ್ಮಕ್ಕಳೆಲ್ಲರೂ ಕೂಡ ಆ ಒಂದು ಕಷ್ಟಗಳನ್ನು ಅನುಭವಿಸ್ತಾರೆ. ಇವತ್ತು ನಾವು ಕ್ರಿಸ್ತನಲ್ಲಿಲ್ಲ ಅಂದರೆ
ನಾವು ಕಷ್ಟಗಳನ್ನು ಅನುಭವಿಸ್ತೀವಿ, ಮುಂದೆ ಬರುವ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಶಾಖಗಳಿಗೆ ಗುರಿ ಆಗ್ತಾರೆ. ಇಸ್ರಾಯೇಲ್ ಪರಿಸ್ಥಿತಿ ಇದಾಗಿತ್ತು. ಆದರೆ ಅವ್ರಿಗೆ ಯಾವಾಗೆಲ್ಲ ಸಮಸ್ಯೆ ಆಗಿ 400 ವರ್ಷಗಳಾದ್ಮೇಲೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ. 400 ವರ್ಷಗಳಾದ್ಮೇಲೆ ಅವ್ರು ದೇವ್ರ ಕಡೆ ತಿರುಗ್ತಾರೆ. ದೇವ್ರು ಹೇಳ್ತಾರೆ, ಮೋಶೆ ಹತ್ರ ಮಾತಾಡುವಾಗ, ಮೋಶೆ ನನ್ನ ಜನರ ಕೂಗು ನನಗೆ ಕೇಳಿಸ್ತು ಅಂತ ಹೇಳಿ. ಅವ್ರು ದೇವ್ರ ಕಡೆ ಕೂಗೋದಕ್ಕೆ 400 ವರ್ಷ ಬೇಕಾಯಿತು. ಅವರ ಪಾಪಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 400 ವರ್ಷಗಳು ಬೇಕಾಯಿತು. ಇಲ್ಲಿ 70 ವರ್ಷ ಆದ್ಮೇಲೆ ದೇವರಲ್ಲಿ ನೇಹಮ್ಯನ ಕೂಗನ್ನು ಕೇಳ್ತಾ ಇದ್ದಾರೆ. ನನ್ನ ಜನರು, ನನ್ನ ದೇಶ, ನನ್ನ ಒಂದು ಪರಿಶುದ್ಧ ಪಟ್ಟಣ ಹಾಳಾಗಿದೆ ದೇವರೇ ಅಂತ ಅವನು ಪ್ರಾರ್ಥನೆ ಮಾಡುವಾಗ ರಾಜನ ಮನಸ್ಸಲ್ಲಿ ಮಾತನಾಡಿ, ಸರಿ ನೀನು ಹೋಗು, ಆ ದೇವಾಲಯವನ್ನು ಕಟ್ಟುವಂತ ಜೆರುಬ್ಬಾಬೆಲನ್ನು ಕಳಿಸ್ತಾನೆ, ಆ ಯೆರೂಸಲೇಮ್ ಗೋಡೆಯನ್ನು ಕಟ್ಟುವಂತ ನೆಹೆಮ್ಯನನ್ನು ಕಳಿಸ್ತಾನೆ, ಆ ದೇವಾಲಯದಲ್ಲಿ ಆರಾಧನೆ ಪ್ರಾರ್ಥನೆಗಳನ್ನ ಪ್ರಾರಂಭಿಸು ಅಂತ ಹೇಳ್ಬಿಟ್ಟು ಎಜ್ರನನ್ನು ಕಳಿಸ್ತಾನೆ. ಹಲ್ಲೆಲೂಯಾ. ಯಾವಾಗ ಅವರು ತಿರುಗಿ ಬಂದು ಅದನ್ನ ಮರುಸ್ಥಾಪನೆ ಮಾಡ್ತಾರೋ ಇಸ್ರಾಯೇಲರನ್ನ ದೇವರು ಮತ್ತೆ ಆಶೀರ್ವಾದ ಮಾಡ್ತಾರೆ. ಯಾವಾಗ ದೇವರ ಆಲಯ ಕಟ್ಟಲ್ಪಡುತ್ತೋ, ಯಾವಾಗ ಅಲ್ಲಿ ಪ್ರಾರ್ಥನೆ ಆರಾಧನೆಗಳು ನಡೆಯುತ್ತೋ, ಯಾವಾಗ ಜನರು ಮತ್ತೆ ಭಯಭಕ್ತಿಯಿಂದ ದೇವರ ಸಭೆಗೆ ಬಂದರೋ ದೇವರವರನ್ನ ಮತ್ತೆ ಆಶೀರ್ವಾದ ಮಾಡ್ತಾರೆ. ಅವರ ಪಾಪಗಳನ್ನು ದೇವರು ಕ್ಷಮಿಸಿದರು. ಹಲ್ಲೆಲೂಯಾ. ಮನುಷ್ಯರಾದ್ರೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ಟು, ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಇಟ್ಕೊಳ್ತಾರೆ. ಹೌದಲ್ಲ? ಮನುಷ್ಯರು ನಮ್ಮ ತಪ್ಪುಗಳನ್ನು ಆಯ್ತು ಬಿಡು, ಸರಿ ಬಿಡು, ಓಕೆ ಬಿಡು, ಕ್ಷಮಿಸಿದ್ ಬಿಡು ಅಂತಾರೆ. ಆದ್ರೆ ಅದನ್ನ ಹಾಗೆ ಇಟ್ಕೊಂಡು ದ್ವೇಷ ಸಾಧಿಸ್ತಾರೆ ಸಮಯ ಬಂದಾಗ. ದೇವರು ಎರಡು ಮಾತ್ರವನ್ನಲ್ಲ. ಹಲ್ಲೆಲೂಯಾ. ದೇವರು ಕ್ಷಮಿಸಿದ್ದೀನಿ ಅಂದ್ಮೇಲೆ ಕ್ಷಮಿಸಾಯಿತು. ಆಮೇಲೆ ಎಷ್ಟು ಮಟ್ಟಿಗೆ ದೇವರು ಕ್ಷಮಿಸ್ತಾರೆ ಗೊತ್ತಾ? ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರನೋ ನಮ್ಮ ಪಾಪಗಳನ್ನ ನಮ್ಮಿಂದ ಅಷ್ಟು ದೂರ ಮಾಡ್ತಾರಂತೆ. ಪೂರ್ವ ಪಶ್ಚಿಮ ಒಂದಾಗುತ್ತೆ ಯಾವತ್ತಾದ್ರೂ? ಇಲ್ಲ. ಹಾಗೇನೆ ಆ ಪಾಪಗಳು ಮತ್ತೆ ನಮ್ಮ ಬಳಿಗೆ ಬರೋದಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. 2000 ವರ್ಷ 200 ವರ್ಷಗಳು ಅಲೆಮಾರಿಗಳಾಗಿದ್ರು, ವಸಾಹತುಶಾಹಿಗಳಾಗಿದ್ರು. ದೇವರು ಆದಿಸಭೆ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಿದ್ರು, ಇಸ್ರಾಯೇಲರನ್ನ ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು ಯಾವಾಗ ದೇವರ ಸಭೆನ, ದೇವರ ಮಕ್ಕಳನ್ನ ಹೊಡೆದ್ರು, ಸುವಾರ್ತೆ ಬೇಡ ಅಂತ ಸಭಿಕರನ್ನ ಸೇವಕರನ್ನ ಹೊಡಿತಾ ಸಾಗಿಸ್ತಾ ಹೋದ್ರು, ಆ ಸಭೆ ಚದುರು ಹೋಯಿತು. 1ನೇ ಶತಮಾನದಲ್ಲಿ ಚದುರು ಹೋದಂತ ಇಸ್ರಾಯೇಲರು ದೇಶಾಂತರ ಎಲ್ಲ ದೇಶಗಳು ಚದುರು. ಇಸ್ರಾಯೇಲ್ ಅನ್ನೋ ದೇಶನೇ ಇದ್ದಂಗಾಯ್ತು. ಅಲ್ಲಲ್ವಯ್ಯ. ದೇವರು ಹೇಳ್ತಾರಲ್ಲ, ಇಷ್ಟು ಅಂದವಾಗಿ 46 ವರ್ಷ ಹೆರೋದನ್ನು ಕಷ್ಟಪಟ್ಟು ಆ ಒಂದು ದೇವಾಲಯನ ಕಟ್ಟಿದ್ದಾನೆ. ಎಷ್ಟು ಭವ್ಯವಾಗಿ, ಎಷ್ಟು ಅಂದವಾಗಿದೆ ನೋಡು ಅಂದ್ರೆ ಯೇಸುಸ್ವಾಮಿ ಹೇಳ್ತಾರೆ, ಅದು ಸುಂದರವಾಗಿರೋ ಕಟ್ಟಡವನ್ನ ನೀವು ನೋಡ್ತಾ ಇದ್ದೀರ, ಅಂತ ಕಟ್ಟಡ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸುವಂತ ಜನರು ಬೇಕು. ದೇವಾಲಯ ಎಷ್ಟು ದೊಡ್ಡದಿದ್ರೆ ಏನು ಪ್ರಯೋಜನ? ದೇವಾಲಯ ಎಷ್ಟು ಅಂದವಾಗಿದ್ರೆ ಏನು ಪ್ರಯೋಜನ? ಅದರಲ್ಲಿ ಎಷ್ಟೊಂದು ಹೋದಾಗ ವ್ಯಾಪಾರ ನಡೀತಾ ಇತ್ತು. ಅದು ಕಳ್ಳರ ಸಂತೆ ಆಗಿತ್ತಂತೆ, ಕಳ್ಳರ ಗವಿ ಆಗಿತ್ತಂತೆ. ದೇವರ ಆರಾಧನೆ ಪ್ರಾರ್ಥನೆ ಬಿಟ್ಟು ಅಲ್ಲಿ ವ್ಯಾಪಾರಗಳನ್ನ ಮಾಡ್ತಿದ್ದಾರೆ ಜನ. ಸಭೆ ವ್ಯಾಪಾರದ ಸ್ಥಳ ಅಲ್ಲವಲ್ಲ. ನಮ್ಮ ಆತ್ಮಕ್ಕೂ ದೇವರ ಆತ್ಮಕ್ಕೂ ಸಂಬಂಧನ ಹೊಂದುವಂತಹ ಸ್ಥಳ, ಪರಿಶುದ್ಧ ಕಾರ್ಯಗಳು, ಪರಲೋಕದ ಕಾರ್ಯಗಳು ನಡೆಯುವಂತಹ ಸ್ಥಳ ದೇವರ ಆಲಯ. ಹಲ್ಲೆಲೂಯಾ. ಅಂಥದ್ರಲ್ಲಿ ಅಲ್ಲಿ ಆರಾಧನೆ ಇರಲಿಲ್ಲ, ಪ್ರಾರ್ಥನೆಗಳಿರಲಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈ ದೇವಾಲಯದ ಕಲ್ಲುಗಳು ಒಂದರ ಮೇಲೆ ಒಂದಿಲ್ಲದೆ ಬಿದ್ದು ಹೋಗುತ್ತೆ. ಅದು 70ನೇ ವಯಸ್ಸಲ್ಲಿ ಬಿದ್ದೋಯ್ತು. ಅಂದ್ರೆ 70ನೇ ವರ್ಷದಲ್ಲಿ ಯೇಸುಸ್ವಾಮಿ ಅದನ್ನ ಹೇಳಿ 35 ವರ್ಷಗಳಿಗೆ ಅದು ಬಿದ್ದೋಯ್ತು ಅಂತ ನಾವು ಬರೀ 35 ವರ್ಷಕ್ಕೆ, ಅಂದ್ರೆ ಟೋಟಲ್ 70ನೇ ವರ್ಷದಲ್ಲಿ. ಈಗ 2025 ಇರೋದು ಬರೀ 70ನೇ ವಯಸ್ಸಲ್ಲಿ. ಇದರಲ್ಲಿ ವರ್ಷದಲ್ಲಿ ಟೈಟಸ್ ಅನ್ನುವಂಥ ಒಬ್ಬ ಚಕ್ರವರ್ತಿ ಬಂದು ದೇವಾಲಯದ ಪೂರ್ತಿ ಹಾಳು ಮಾಡಿದ. ನಾವೇ ದೇವಾಲಯದ ಕೇಳೋಕೆ ಯಾಕೆ ಅನುಮತಿ ಕೊಟ್ಟಿದ್ದಾರೆ? ದೇವರ ಆಲಯವನ್ನು ದೇವರೇ ಕಾಪಾಡಿಲ್ಲ ಅಂದ್ರೆ ಮತ್ತೆ ಇನ್ಯಾಕೆ ಕಾಪಾಡ್ತಾರೆ ಅಂತ ನಾವು ಅನ್ಕೋಬಹುದು. ಆರಾಧನೆ ಇಲ್ಲದಿರುವಂತಹ ಆಲಯ ದೇವರಿಗೆ ಇಷ್ಟ ಇಲ್ಲ. ಪ್ರಾರ್ಥನೆಗಳು ನಡೆಯದಿರುವಂತಹ ಆಲಯ ದೇವರಿಗೆ ಇಷ್ಟ ಇಲ್ಲ. ನಿನ್ನ ಹೃದಯ ಈಗ ದೇವರ ಆಲಯ ಆಗಿದೆ. ಹಲ್ಲೆಲೂಯಾ. ನಿನ್ನ ದೇಹ ಇವತ್ತು ದೇವರ ಆಲಯವಾಗಿದೆ. ಯಾರ ಆರಾಧನೆ ನಡೀತಾ ಇದೆ? ದೇವರ ಆರಾಧನೆ ನಡೀತಿದೆಯಾ? ದೇವ್ರ ನಾಮ ಮಹಿಮೆಗೋಸ್ಕರ ನೀವು ಜೀವಿಸ್ತಿದೆಯಾ? ಒಂದ್ ವೇಳೆ ದೇವ್ರ ನಾಮ ಮಹಿಮೆಗೋಸ್ಕರ ನಾವು ಜೀವಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ಇದ್ದು ಇಲ್ಲದೇನು ಪ್ರಯೋಜನ ಇಲ್ಲ. ಎಲ್ಲಿಯವರೆಗೂ ನಿನ್ನ ಹೃದಯದಲ್ಲಿ ದೇವರ ಆಲಯ
ನಿನ್ನ ದೇಹ ದೇವರ ಆಲಯವಾಗಿರುತ್ತೋ, ದೇವರ ನಾಮ ಮಹಿಮೆ ಆಗಿರುತ್ತೋ, ಅಲ್ಲಿ ದೇವರು ನಿನ್ನನ್ನು ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ನಡೆಸ್ತಾರೆ. ಸೊ ಇವರೆಲ್ಲ ಚಿದ್ರು ಹೋಗಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಕಾರಣ ಪಾಪ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ದೇವರ ಕೃಪೆ ಮತ್ತು ಕ್ಷಮಾಪಣೆ ಎಂಬುದಾಗಿ ನೋಡ್ತೇವೆ. ದೇವರ ಕೃಪೆ, ಕ್ಷಮಾಪಣೆ, ಕ್ಷಮಿಸುವಂತ ದೇವರು. ನಾವು ಮೊಂಡರಾಗಿ ಇರಬಾರ್ದು. ಅನೇಕರು ನಾವು ತಪ್ಪು ಮಾಡ್ತೀವಿ, ಅದು ದೇವ್ರ ಕಡೆ ತಿರ್ಗಲ್ಲ ಬೇಗ. ನಾವು ದೇವ್ರ ಕಡೆ ತಿರ್ಗಕ್ಕೆ ಎಷ್ಟು ತಡ ಮಾಡ್ತೀವೋ ಅಷ್ಟು ಸೈತಾನ ನಮ್ಮನ್ನ ಇನ್ನೂ ಬಾಧಿಸ್ತಾನೆ, ದುಃಖ ಪಡಿಸ್ತಾನೆ, ನೋವನ್ನ ಕೊಡ್ತಾನೆ. ಬಿದ್ದ ತಕ್ಷಣ ಎದ್ದು ಬಿಡ್ಬೇಕು. ಹಲ್ಲೆಲೂಯಾ. ಯಾರು ಬೀಳಲ್ಲ ಅಂತಲ್ಲ, ದೇವ್ರ ಕೇಳುತ್ತೆ, ನಾನು ನಿಂತಿದ್ದೀನಿ ಅಂತ ಅನ್ಕೊಳ್ಳೋರು ಬೀಳದೆ ಎಚ್ಚರ ವಹಿಸಲಿ ಅಂತ. ಹಲ್ಲೆಲೂಯಾ. ದಾರಿಯಲ್ಲಿ ಎಷ್ಟೇ ಕುರುಡರು ಮಾತ್ರ ಎಡ್ಕೊಂಡು ಬೀಳ್ತಾರ, ಇಲ್ಲ ಕಂಡಿರೋರು ನಾವು ಎಡು ಬಿದ್ದಿದ್ದೀವಿ. ಎಷ್ಟೋ ಸಲ ನಾವು ಕಾಲಿಗೆ ಏನ್ ಮಾಡ್ಕೊಂಡಿದೀವಿ, ಕೈ ಕಾಲಿಗೆ ಏನ್ ಮಾಡ್ಕೊಂಡಿದೀವಿ, ಎಡು ಬಿದ್ದು. ಕುರುಡರು ಮಾತ್ರ ಬೀಳ್ತಿಲ್ಲ, ಕಂಡಿರೋ ನಾವು ಕೂಡ ಬೀಳ್ತಾ ಇದೀವಿ. ಅನ್ಯ ಜನರು ಮಾತ್ರ ಅಲ್ಲ, ದೇವ್ರ ನಂಬಿರೋ ನಾವು ಕೂಡ ಎಡು ಬೀಳ್ತಾ ಇರ್ತೀವಿ, ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಎದ್ದು ದೇವರು ಸಹ ಮತ್ತೆ ನಿಲ್ಲಬೇಕು. ಹಲ್ಲೆಲೂಯಾ. ದೇವರ ಬಳಿಗೆ ನಾವು ಬರಬೇಕು. ಆ ತಂದೆಯಾದ ದೇವರು, ಇಬ್ಬರು ಮಕ್ಕಳು ಇರ್ತಾರಲ್ಲ, ಒಂದು ತಂದೆಗೆ ಹೊಸ ಮಡಿಕೆಯಲ್ಲಿ ಯೇಸುವನ್ನು ಒಂದು ಇದು ಹೇಳ್ತಾರೆ ಸಾಮ್ಯ. ದೊಡ್ಡ ಮಗ ಯಾವಾಗ ತಂದೆ ಜೊತೆಗೆ ಇರ್ತಾನೆ, ಚಿಕ್ಕವನೇ ಮಾಡ್ತಾನೆ, ನನಗೆ ಪಾಲು ಬೇಕು, ನನ್ನ ಆಸ್ತಿನೆಲ್ಲ ಕೊಡ್ಬಿಡು, ನಾನು ನಿನ್ ಜೊತೆ ಇರಲ್ಲ ಅಂತ ತಂದೆ ಜೊತೆ ಜಗಳ ಆಡ್ಕೊಂಡು ಅವ್ರ ಆಸ್ತಿನ ತಗೊಂಡು ದೂರದ ದೇಶಕ್ಕೆ ಹೋಗ್ತಾನೆ. ದೂರದ ದೇಶಕ್ಕೆ, ಎಷ್ಟು ದೂರ ಅಂದ್ರೆ ಸಾಮಾನ್ಯವಾಗಿ ಮತ್ತೆ ಹಿಂತಿರುಗಿ ಬರೋದಷ್ಟು ದೂರ ಹೋಗ್ತಾರೆ. ಸಂಪಾದನೆ ಮಾಡೋರ ಹತ್ರ ಹಣ ಕಡಿಮೆ ಆಗಲ್ಲ. ಸುಮ್ಮನೆ ಇರ್ತಾರಲ್ಲ, ನೀನು ಎಷ್ಟು ಹಣ ಕೊಟ್ಟು ಖರ್ಚಾಗ್ತದೆ. ಯಾಕಂದ್ರೆ ಮತ್ತೆ ಜಮಾವಣೆ ಆಗಲ್ವಲ್ಲ. ಸಂಪಾದನೆ ಮಾಡುವಾಗ ಏನಾಗುತ್ತಂದ್ರೆ, 100 ರೂಪಾಯಿ ನೀನು ಖರ್ಚು ಮಾಡ್ತೀಯ, 200 ರೂಪಾಯಿ ದುಡಿತಾ ಇರ್ತೀಯ, ಸೇರ್ತಾ ಇರುತ್ತೆ ದುಡ್ಡು ನಿನ್ನ ಹತ್ರ. ಆದ್ರೆ ನೀನು ಸುಮ್ಮನೆ ಇದ್ರೆ ನಿನ್ನ ಹತ್ರ 1000 ರೂಪಾಯಿ ಇದ್ರೂ ಕೂಡ ಖರ್ಚಾಗುತ್ತೆ. ಮತ್ತೆ ಆ ದುಡ್ಡು ಬರದೇ ಇರೋದ್ರಿಂದ ಬಡತನ ಅನ್ನೋದು ನಿನ್ನನ್ನ ಕಿತ್ತು ತಿನ್ನುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವ್ರಿಗೆ ದುಡಿಯೋದು ಗೊತ್ತಿಲ್ಲ ಚಿಕ್ಕವರಿಗೆ, ಅವರಪ್ಪನ ಆಸ್ತಿ ಮಾತ್ರ ಅನುಭವಿಸೋದು ಗೊತ್ತು. ಅದನ್ನ ತಗೊಂಡೋಗಿ ಫ್ರೆಂಡ್ಸು, ಅವರು ಇವರು ಗರ್ಲ್ ಫ್ರೆಂಡ್ಸ್ ಎಲ್ಲರ ಜೊತೆ ಸೇರ್ಕೊಂಡ್ರು. ಸಹೋದರರು ಫ್ರೆಂಡ್ಸ್ ಎಲ್ಲ ಇರೋದು ಯಾವಾಗ, ತಿನ್ನೋವಾಗ, ಕುಡಿಯುವಾಗ. ಸಮಸ್ಯೆಗಳು ಬಂದಾಗ ಯಾರೇನಿರಲ್ಲ. ಸೊ ಇವನು ಅವ್ರ ಜೊತೆ ಎಲ್ಲ ಹೋಗಿ ದೂರದ ದೇಶಕ್ಕೆ ಹೋಗಿ ತಿಂದು ಕುಡಿದು ಮಜಾ ಮಾಡಿದಂತೆ. ತೀರ ಎಲ್ಲ ದುಡ್ಡೆಲ್ಲ ಖಾಲಿ ಆದಾಗ ಅವನ ಫ್ರೆಂಡ್ಸ್ ಎಲ್ಲ ಮತ್ತೆ ಇನ್ನೊಬ್ಬರನ್ನ ಹುಡ್ಕೊಂಡು ಹೋದ್ರು, ದುಡ್ಡಿರೋನ್ನ. ಇವನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು. ಇವನು ಎಂಥ ಪರಿಸ್ಥಿತಿ ಅಂದ್ರೆ, ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಇಲ್ಲ. ಅವ್ರ ಅಪ್ಪನ ಮನೇಲಿದ್ದಾಗ ಹೆಂಗಿದ್ದ ಅವನು, ಆದ್ರೆ ಎಲ್ಲವನ್ನು ಬಿಟ್ಟು ಹೋದಾಗ ಎಷ್ಟೇ ಆಸ್ತಿ ಅವ್ನು ತಗೊಂಡೋಗಿದ್ರು ಕೂಡ ಎಲ್ಲ ಹಾಳು ಮಾಡಿಕೊಂಡು, ಒಂದು ಕೆಲಸ ಅಂತ ಹುಡುಗಿದ್ರೆ ಎಂಥ ಕೆಲಸ ಸಿಗ್ತಂತೆ ಗೊತ್ತ ಅವನಿಗೆ, ಹಂದಿ ಮೇಯಿಸೋ ಕೆಲಸ ಸಿಗ್ತಂತೆ. ಅಲ್ಲಿ ಊಟನೂ ಸರಿಯಾಗಿ ಕೊಡೋರಿಲ್ಲ. ಅವನ ಆಲೋಚನೆ ಬಂದಿದ್ದೇನು, ಆ ಹೊಟ್ಟೆ ಹಸಿವಿಗೆ ಹಂದಿ ತಿನ್ನೋ ಆಹಾರನ ತಿನ್ನೋಣ ಅನ್ನೋ ಮಟ್ಟಕ್ಕೆ ಬಂದಿದ್ದಂತ ಅವನ ಆಲೋಚನೆ, ಆ ಹೊಟ್ಟೆ ಹಸಿವಿಗೆ. ಆಗ ಅವನಿಗೆ ಅರಿವಾಗಿದ್ದು. ಅಲ್ಲಿ ತನಕ ಅವನು, ಅಯ್ಯೋ ನಾನು ತಪ್ಪು ಮಾಡಿದೆ, ನಮ್ಮ ಅಪ್ಪನ ಹತ್ರ ನಾನು ಹೋಗ್ಬಿಡ್ತೀನಿ, ನಮ್ಮ ಅಪ್ಪ ಹೊಡೆದ್ರು ಬೈದ್ರು ಪರವಾಗಿಲ್ಲ, ಒಂದು ಮಾತು ಹೇಳಿದ್ರು ಪರವಾಗಿಲ್ಲ, ನಾನು ನಮ್ಮ ಅಪ್ಪನ ಹತ್ರ ವಾಪಸ್ ಹೋಗ್ತೀನಿ ಅಂತ ಅನಿಸಿಲ್ಲ ಅವನಿಗೆ. ಯಾವಾಗ ಹೊಟ್ಟೆ ಹಸಿವಾಗ್ತಿದ್ಯೋ, ಯಾವಾಗ ಅವಮಾನ ಆಗ್ತಿದ್ಯೋ, ಅವನ ಪರಿಸ್ಥಿತಿ, ಅಧೀನ ಪರಿಸ್ಥಿತಿಯನ್ನು ನೋಡಿ, ನಾನು ಹೇಗಿದ್ದವನು, ಯಾಕೆ ಈ ಥರ ಆದೆ ಅಂತ ಅವನು ಅರ್ಥ ಮಾಡಿಕೊಂಡು ಅವನೊಂದು ತೀರ್ಮಾನ ಮಾಡ್ಕೊಳ್ತಾನೆ. ನಮ್ಮಪ್ಪ ನನಗೆ ಏನು ಮಾಡೋದು ಪರವಾಗಿಲ್ಲ, ನಮ್ಮಪ್ಪ ನನಗೆ ಏನು ಶಿಕ್ಷೆ ಕೊಟ್ಟು ಪರವಾಗಿಲ್ಲ, ನಾನು ಮತ್ತೆ ನಮ್ಮ ಅಮ್ಮನ ಹತ್ರ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ತೀರ್ಮಾನ ಮಾಡಿಕೊಂಡು, ನಾನು ಮಗನಾಗಿರೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅಪ್ಪನ ಹೊಲದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿ ಅವ್ನು ವಾಪಸ್ ಬರ್ತಾನೆ. ಅದರಿಂದ ವಾಕ್ಯ ಹೇಳುತ್ತೆ, ಅವರಪ್ಪ ಗೇಟ್ ಕಡೆನೇ ನೋಡ್ತಾ ಇದ್ದ. ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಅವ್ರ ಮನೆ ಬಿಟ್ಟು ಹೋಗಿ, ಎಷ್ಟು ತಿಂಗಳಾಗಿತ್ತೋ, ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿ ವಾಕ್ಯ ಹೇಳೋದು, ನನ್ನ ಮಗ ಇವತ್ತಲ್ಲ ನಾಳೆ ಬರ್ಬೋದು ಅಂತ ಅಪ್ಪ ಎದುರು ನೋಡ್ತಾನೆ ಇದ್ರು. ನಾವು ಅನ್ಕೊಳ್ಳೋದು, ಏಸಪ್ಪ ನನಗೆ ಕ್ಷಮಿಸ್ತಾರ, ಕೆಲವು ಡಾಕ್ಟರ್ ಅಷ್ಟೇ, ನಾನು ತುಂಬ ಪಾಪ ಮಾಡಿದ್ದೀನಿ ಅಷ್ಟೇ, ದೇವ್ರು ನನಗೆ ಕ್ಷಮಿಸ್ತಾರ ಅಷ್ಟೇ. ಆ ತಂದೆಯಾದ ದೇವ್ರು ನಮ್ಮನ್ನ 2 ಕೈಗಳಿಂದ ಎದುರು ನೋಡ್ತಾನೆ ಇದ್ದಾರೆ. ಹಲ್ಲೆಲೂಯಾ. ನಾವು ದೇವ್ರ ಕಡೆ ತಿರುಗಬೇಕೇ ವಿನಃ ಅಲ್ಲದೆ, ಈಗ ನಾವು ಓದ್ಕೊಡೋ ವಚನ ಏನಂತ ಹೇಳುತ್ತದು, 22 ಕೊನೆಯ ವಚನ, ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು, ನೀನು ತಿರುಗಿಸಿದ ಹಾಗೆ ತಿರುಗುವೆವು. ಪೂರ್ವಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸುವಂತ ಆ ಒಂದು ಯೆರೆಮೀಯ ಪ್ರವಾದಿ ಏನ್ ಹೇಳ್ತಾ ಇದ್ದಾನೆ, ಪೂರ್ವಕಾಲ ಸುಸ್ಥಿತಿ ಅಂದ್ರೆ ನಿಮ್ಮ ಜೊತೆ ನಾವಿದ್ದಾಗ ಹೇಗಿದ್ವೋ ಆ ಒಂದು ಸ್ಥಿತಿ ಮತ್ತೆ ನಮಗೆ ಕೊಡುವಂತ.
ಈ ಒಂದು ಕೆಟ್ಟ ಕುಮಾರನು ಕೂಡ ಹಿಂತಿರುಗಿ ಬರ್ತಾನೆ. ತಂದೆ ದೂರದಿಂದ ನೋಡಿ ಅವನು ಬರೋದನ್ನ ನೋಡಿ ಹೋಗಿ ಅವ್ನು ಗಲೀಜ್ ಬಟ್ಟೆ ಹಾಕೊಂಡಿದ್ರು, ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ರು ಕೂಡ ಹೋಗಿ ಅವನು ಗಟ್ಟಿಯಾಗಿ ತಗೊಂಡ್ಬರ್ತಾನೆ. ತುಂಬಾ ಜನ ಅಲ್ಲಿ ಆಡುಗಳು ಕೆಲಸ ಮಾಡ್ತಾ ಬರ್ತಾರೆ. ಓ ಇವ್ರು ಯಾರು? ಇವ್ನು ನನ್ನ ಮಗ. ಅವ್ರ ಮಗ ಅನ್ನೋದು ಗುರ್ತಿಡಿಯಕ್ಕೆ ಆಗಿರುವಷ್ಟು ಅವನು ಅಧ್ವಾನ ಆಗಿದ್ದಾನೆ. ಇವ್ನು ನನ್ನ ಮಗ. ಪೋಲಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ಸತ್ತೋಗಿದ್ದ, ಈಗ ಬದುಕು ಬಂದಿದ್ದಾನೆ. ಸತ್ತೋಗಿರೋದು ದೇವ್ರನ್ನ ಬಿಟ್ಟಾಗ ಸತ್ತೋದಂಗೆ ನಾವು ಅಂತ, ದೇವ್ರ ಹತ್ರ ಬಂದಾಗ ನಾವು ಬದುಕ್ತೇವೆ ಅಂತ. ಅಲ್ಲೂಯ. ಸೊ ಇವ್ ಸತ್ತವನಾಗಿದ್ದ, ಈಗ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿ ಅವನ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಇವನಿಗೆ ಒಂದು ಬೆರಳಿಗೆ ಉಂಗುರ ಹಾಕಿ ಕೊಬ್ಬಿದವನ ಕರವನ್ನು ಕುಯ್ದು ಹಬ್ಬ ಮಾಡೋಣ, ನನ್ನ ಮಗ ಸತ್ತವನಿಗೆ ಬದುಕು ಬಂದಿದ್ದಾನೆ. ತಂದೆ ಮನಸ್ಸದು. ಇವನು ಹೇಳ್ತಾ ಇದ್ದಾನೆ, ಆ ವಚನ ಓದುವಾಗ ನನಗೆ ಎಷ್ಟು ಒಂಥರ ಆಶ್ಚರ್ಯ ಆಗುತ್ತಂದ್ರೆ, ಅವರಪ್ಪ ಹಿಂಗೆಲ್ಲ ಹೇಳ್ತಾರೆ, ಅವ್ನು ಹೇಳ್ತಾ ಇದ್ದಾರೆ, ಅಪ್ಪ ನಾನು ವಿರುದ್ಧ ತಪ್ಪು ಮಾಡಿದೆ, ನಿನ್ನ ವಿರುದ್ಧವಾಗಿ ಪಾಪ ಮಾಡಿದೆ, ನನಗೆ ಕ್ಷಮಿಸು, ಪರಲೋಕದ ವಿರುದ್ಧ ನಿನ್ನ ವಿರುದ್ಧ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಈ ತಂದೆ ಯಾವುದು ಕೇಳಿಸ್ಕೊಳ. ತಂದೆ ಹೇಳೋದು ಅವ್ರಿಗೆಲ್ಲ ಹೇಳ್ತಿರ್ತಾರೆ ಕೆಲಸಗಾರರಿಗೆ, ಹೋಗ್ರು ನನ್ನ ಮಗ ಬಂದಾಯ್ತು. ಅಲ್ಲೂಯ. ಇದಕ್ಕಿಂತ ಸಂತೋಷ ನನಗೆ ಬೇರೋದಿಲ್ಲ ಅಂತ. ಅದಕ್ಕೆ ಒಬ್ಬ ಪಾಪಿ ದೇವ್ರ ಕಡೆ ತಿರುಗಿದ್ರೆ ಪರಲೋಕ ಸಂತೋಷ ಕೊಡುತ್ತಂತೆ. ಅಲ್ಲೂಯ. ನೀನು ದೇವರಿಂದ ದೂರ ಆದಾಗ ದೇವ್ರಿಗೆ ಎಷ್ಟು ದುಃಖ ಆಗ್ಬೋದು. ಮಕ್ಕಳ ಕೆಟ್ಟದಾಗ ತಂದೆ ತಾಯಿ ದುಃಖ ಆಗೋದು 2ರಷ್ಟು ತಂದೆ ಆದ ದೇವರಿಗೆ ದುಃಖ ಆಗುತ್ತಲ್ವಾ. ದೇವ್ರ ಕಡೆ ತಿರುಗೋದು ತುಂಬಾ ಮುಖ್ಯ. ದೇವರು ಕ್ಷಮಿಸದೇ ಇರುವಷ್ಟು ಕಠಿಣ ಏನಲ್ಲ. ನಮ್ಮ ಪಾಪಗಳ ಕ್ಷಮಿಸಕ್ಕೆ ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾರೆ. ನಮಗೋಸ್ಕರ ಎಷ್ಟೆಲ್ಲ ಕಷ್ಟ ನೋವನ್ನು ಅನುಭವಿಸಿದ್ದಾರೆ. ನಿನ್ನನ್ನು ಕ್ಷಮಿಸಕ್ಕೆ ತಾನೇ ಆತನ ರಕ್ತ ಸುರಿಸ್ತಿರೋದು. ಮತ್ತೆ ನಿನ್ನ ತಪ್ಪನ್ನು ನೀನು ಅರ್ಥ ಮಾಡ್ಕೊಂಡು ದೇವರಾಗಿ ಜೀವಿಸ್ಬೇಕೇ ವಿನಃ ಅದೇ ತಪ್ಪುಗಳನ್ನ ಮಾಡ್ತಾ ಹೋಗೋದು ಅಲ್ಲ. ಇಸ್ರಾಯೇಲರು ಮಾಡಿದ್ದೇನೆ. ಆದ್ರೆ ಈಗ ಅವ್ರು ಪಶ್ಚಾತ್ತಾಪ ಪಡೆದಿರೋದನ್ನ ನಾವು ನೋಡ್ಬೋದು ಅಲ್ವಾ. 20ನೇ ವಚನದಿಂದ ನಾವು ನೋಡುವಾಗ, ನೀನು ನಮ್ಮನ್ನು ಸಂಪೂರ್ಣವಾಗಿ ಮರೆತಿರುವುದೇಕೆ? ಏಕೆ ನಮ್ಮನ್ನು ಕಷ್ಟಕಾಲ ಕೈ ಬಿಟ್ಟಿದ್ದಿ? ಇಷ್ಟು ಕಾಲ ಕೈ ಬಿಟ್ಟಿದ್ದಿ. ಯೆಹೋವನೇ, ನೀನು ನಮ್ಮ ಮೇಲೆ ಬಲು ಸಿಟ್ಟುಕೊಂಡು ನಮ್ಮನ್ನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟಿಯೋ ಏನು ಅಂತ. ಈಗ ನಿನ್ನ ಕಡೆ ನಮ್ಮನ್ನ ತಿರುಗಿಸಿ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಇಷ್ಟು ದಿನ ನಮ್ಮಿಷ್ಟಕ್ಕೆ ನಾವು ನಡೀತಾ ಇದ್ವಿ, ಆದ್ರೆ ಈಗ ಮೇಲೆ ನೀನು ಹೇಳ್ದಂಗೆ ನಾವು ಕೇಳ್ತೀನಿ ಅಂತ. ಯಾವಾಗ ಯೆರೆಮೀಯನು ಇಸ್ರಾಯೇಲರು ಪಶ್ಚಾತ್ತಾಪ ಪಟ್ಟರು, ಅವ್ರ ತಪ್ಪುಗಳನ್ನ ಒಪ್ಕೊಂಡ್ರು, ದೇವರನ್ನ ಕ್ಷಮಿಸಿದ್ರು. ಅಲ್ಲೂಯ. ಅಲ್ಲೂಯ. ಸೊ ಅದನ್ನ ಇಸ್ರಾಯೇಲರು ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 2ನೇದಾಗಿ ನಾವು ನೋಡುವಾಗ ದೇವರು ಅವ್ರನ್ನ ಕ್ಷಮಿಸಿದರು. ಮೂರನೇದಾಗಿ ನಾವು ನೋಡುವಾಗ ಇಸ್ರಾಯೇಲರ ಪುನರ್ವಸತಿ ಅನುಗ್ರಹಿಸಿದ ಎಂಬುದಾಗಿ. ಆ ಒಂದು ಪೂರ್ವ ಸ್ಥಿತಿ, ದೇವರ ಮಕ್ಕಳಾಗಿ, ದೇವರ ದೇಶವಾಗಿ, ದೇವರ ಪ್ರಜೆಗಳಾಗಿದ್ದ ಆ ಇಸ್ರಾಯೇಲರ ಆ ಪೂರ್ವ ಸ್ಥಿತಿನ ದೇವರು ಮತ್ತೆ ಅವರಿಗೆ ಅನುಗ್ರಹಿಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಸೊ ಮುಕ್ತಾಯದಲ್ಲಿ ನಾವು ಕ್ಷಮಿಸುವ ದೇವರ ಬಗ್ಗೆ ನೋಡೋಣ. ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾರೆ ಎಂಬುದಾಗಿ ಇದರಲ್ಲಿ ನಾವು ನೋಡುವಾಗ, ಪಾಪ ಯಾವುದು ದೊಡ್ಡ ಪಾಪ? ಯಾರಾದ್ರೂ ಹೇಳ್ತೀರ? ದೊಡ್ಡ ಪಾಪ ಯಾವುದು? ಒಂದು ವಚನ ತೆಗೆಯೋಣ. ಯೋಹಾನ ಸುವಾರ್ತೆ 3:15. ಯೋಹಾನ ಸುವಾರ್ತೆ 3:15.
ಏನಂತ ಇದೆ? ಯೋಹಾನ 3:18 ನಾನು ಓದ್ತೀನಿ. ಇಲ್ಲಿ ಬರೆಯಲ್ಪಟ್ಟಿದೆ ಗೊತ್ತಾ? ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪಾಗಿ ಹೋಯಿತು ಅಂತ ಹೇಳಿ. ಹಲ್ಲೆಲೂಯಾ. ಅತಿ ದೊಡ್ಡ ಪಾಪ, ಇನ್ನೂ ಅನೇಕ ವಚನಗಳಿದೆ. ಯೇಸುವನ್ನು ನಂಬದೇ ಇರೋದೇ ದೊಡ್ಡ ಪಾಪ. ಯಾವುದು ದೊಡ್ಡ ಪಾಪ? ಯೇಸು ನಂಬದೇ ಇರೋದೇ. ಈಗ ಪರಲೋಕಕ್ಕೆ, ಕ್ಷಮಾಪಣೆಗೆ ದೇವರು ಒಂದೇ ಮಾರ್ಗ, ಯೇಸುವನ್ನು ಒಂದೇ ಮಾರ್ಗ. ಯೇಸುವಿನ ಮೂಲಕವಾಗಿ ಹೊರತು ನಾವು ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಯೇಸು ಮೂಲಕನೇ ನಾವು ಹೋಗ್ಬೇಕಾಗಿರೋದು. ಸೊ ಅಂತ ಯೇಸುವನ್ನು ನಾವು ನಂಬಲಿಲ್ಲ ಅಂದ್ರೆ ಆಗ್ಲೇ ತೀರ್ಪು ಆಗೋಯ್ತು. ನಾವು ನರಕಕ್ಕೆ ಹೋಗ್ಬೇಕಂತ ಆಗ್ಲೇ ತೀರ್ಪು ಆಗಿದೆ. ಯಾರು ಯೇಸು ನಂಬ್ತಾರೋ ಅವ್ರ ದೇವರ ಮಕ್ಕಳು ಸ್ವರ್ಗಕ್ಕೆ ಹೋಗ್ಬೇಕಂತ ತೀರ್ಪು ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಒಂದೇ ಇರೋದು, ನೀನ್ ಯಾಕ ನಂಬ್ತಿದ್ಯಾ? ಯೇಸುವನ್ನ ನಂಬುವವರು ದೇವರ ಮಕ್ಕಳಾಗಿ ಈ ಲೋಕದಲ್ಲೂ ಜೀವಿಸ್ತಾರೆ, ಸತ್ತ ಮೇಲೆ ಪರಲೋಕದಲ್ಲೂ ಆತನ ಜೊತೆಗೆ ಇರ್ತಾರೆ ಅಂತ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಆತನನ್ನು ನಂಬುವವರ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ. 1 ಯೋಹಾನ 2:12 ಓದೋಣ. 1 ಯೋಹಾನ 2:12. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ 1 ಯೋಹಾನ 2:12 ನಾವು ನೋಡೋಣ. ನಾನು ಓದ್ತೀನಿ. 1 ಯೋಹಾನ 2:12. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರ ಹೆಸರಲ್ಲಿ ಕ್ಷಮಾಪಣೆ ಆಗೋದು ಪಾಪಗಳು? ಕ್ರಿಸ್ತನ ಹೆಸರಿನ ನಿಮಿತ್ತ ಅಂತ ಹೇಳ್ಬಿಟ್ಟು ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಡೋದು ಕ್ರಿಸ್ತನ ಹೆಸರಿನಲ್ಲಿ. ಒಂದ್ ವೇಳೆ ನೀನು ಯೇಸುವನ್ನೇ ನಂಬಲಿಲ್ಲ ಅಂದ್ರೆ ನಿನ್ನಷ್ಟು ದೊಡ್ಡ ಪಾಪಿ ಬೇರೆ ಇವರು ಯಾರು ಇಲ್ಲ ಅಂತಾನೆ ಅರ್ಥ. ಸೊ ಒಂದ್ ವೇಳೆ ನೀನು ಯೇಸುವನ್ನ ನಂಬ್ತಿದ್ಯಾ ಅಂದ್ರೆ ನಿನ್ನ ಎಲ್ಲ ಪಾಪಗಳು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಕ್ಷಮಾಪಣೆ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮ. ಮತ್ತೆ ಮೂರನೇದಾಗಿ ನಾವು ನೋಡುವಂಥದ್ದು, ನಾವು ದೇವರ ಮಕ್ಕಳಾಗ್ತೇವೆ ಎಂಬುದಾಗಿ. ಇಲ್ಲಿ ಯೇಸುವನ್ನು ನಂಬುವಾಗ, ಕ್ಷಮಾಪಣೆ ಹೊಂದುವಾಗ ನಾವು ದೇವರ ಮಕ್ಕಳಾಗ್ತೇವೆ ಅಂತ. ಇದು ಯೋಹಾನ 1:12. ಯಾರ್ಯಾರು ಆತನ ಅಂಗೀಕರಿಸಿದ್ರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರೆ ಎಂಬುದಾಗಿ. ಸೊ ಈ 3 ವಿಷಯಗಳು, 3 ವಚನಗಳು ತುಂಬಾ ಮುಖ್ಯವಾದದ್ದು. ಯೇಸುವನ್ನ ನಂಬದೇ ಇರೋದು ದೊಡ್ಡ ಪಾಪ. ಯೇಸುವನ್ನ ನಂಬಿದ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಮತ್ತು ಯೇಸುವನ್ನ ನಂಬಿದ್ರೆ ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತೇವೆ. ಇಲ್ಲಿ ಇಸ್ರಾಯೇಲರ ಬಗ್ಗೆ ನಾವು ನೋಡಿದ್ವಿ. ಅವರ ಪಾಪ ಏನು, ಆ ಪಾಪದ ಫಲ ಏನು, ಮತ್ತೆ ಅವರ ಪ್ರಾಯಶ್ಚಿತ್ತ ಪಟ್ಟಿದ್ದು ದೇವರ ಕಡೆ ತಿರುಗಿದ್ದನ್ನ ನಾವು ನೋಡಿದ್ವಿ. ಅದೇ ಪ್ರಕಾರ ಇವತ್ತು ಯಾರೆಲ್ಲ ಯೇಸುವನ್ನ ನಂಬದೇ ಇದ್ದಾರೋ ಅವರು ಯೇಸುವನ್ನ ನಂಬುವಾಗ ಅವರ ಪಾಪಗಳು ಕ್ಷಮಾಪಣೆ ಆಗುತ್ತೆ, ಅವರು ದೇವರ ಮಕ್ಕಳಾಗ್ತಾರೆ. ದೇವರು ಕ್ಷಮಿಸಲ್ಲ ಅಂತ ಅಲ್ಲ, ನಾವು ದೇವರ ಹತ್ರ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತಿದೀವಿ ಅನ್ನೋದು ಮುಖ್ಯ. ನಾವು ಬಂದು ದೇವರ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳುವಾಗ, ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವಾಗ ಆತನು ನಮ್ಮನ್ನು ಪ್ರೀತಿಸುವವರಾದ್ದರಿಂದ, ದೇವರ ನಮ್ಮನ್ನ ಪ್ರೀತಿಸುವವರಾಗಿರೋದ್ರಿಂದ ಆತ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತಾರೆ. ಹಲ್ಲೆಲೂಯಾ. ನಾವೆಷ್ಟು ತಡ ಮಾಡ್ತೀವೋ ದೇವರ ಕಡೆ ತಿನ್ನೋದು ಅಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈಗ ಏನಾದ್ರು ಒಂದು ಅನಾರೋಗ್ಯ ಇದೆ ಅಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಒಬ್ರು ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ತುಂಬಾ ಸೀರಿಯಸ್ ಇದ್ರೆ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಸ್ವಲ್ಪ ಬೇಗ ಬರಬೇಕಿತ್ತು ಅಂತಾರಲ್ವಾ? ಹೌದಲ್ವ? ಎಷ್ಟು ಲೇಟ್ ಮಾಡ್ತೀವೋ, ನಮ್ಗೆ ತುಂಬಾ ಏನಾದ್ರು ಸೀರಿಯಸ್ ಇದ್ದಾಗ ಹಾಸ್ಪಿಟಲ್ಗೆ ಹೋಗೋದು ನಾವೆಷ್ಟು ತಡ ಮಾಡ್ತೀವೋ ನಮ್ಮ ಜೀವಕ್ಕಷ್ಟು ಅಪಾಯ. ಹಾಗೇನೆ ನಾವು ಪಾಪಗಳಲ್ಲಿ ಶಾಪಗಳಲ್ಲಿರುವಾಗ ದೇವರ ಹತ್ರ ಹೋಗೋದು ನಾವೆಷ್ಟು ತಡ ಮಾಡ್ತೀವೋ ನಮ್ಗಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಈ ವಾಕ್ಯವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ದೇವರ ಕಡೆ ತಿರುಗೋಣ, ಸಂಪೂರ್ಣವಾಗಿ ದೇವರಿಗಾಗಿ ಜೀವಿಸೋಣ. ನಮ್ಮ ಎಲ್ಲ ತಪ್ಪುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಒಪ್ಪಿಸಿಕೊಟ್ಟು ಆತನ ಹೆಸರಿನಲ್ಲಿ ನಾವು ಕ್ಷಮಾಪಣೆ ಹೊಂದಿ ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಆತನ ಮಕ್ಕಳಾಗಿ ನಾವು ಜೀವಿಸೋಣ. ಆ ಕೃಪೆನ ದೇವರು ನಮಗೆ ಕೊಟ್ಟಿದ್ದಾರೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ದೇವರೇ ಸಮಯದಲ್ಲಿ
ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು, ನಿಮ್ಮನ್ನು ಕೊಂಡಾಡಲು, ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನು ಕೇಳಲು ನಮಗೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಅಂತರ್ವಾಗಿ ನಿನ್ನ ದೇವರೇ ಆಶೀರ್ವದಿಸಿ ಬಲಪಡಿಸು. ಈ ವಾರವೆಲ್ಲ ಕ್ಷಮಿಸುವ ಕ್ರಿಸ್ತನ ಒಡಂಬಡಿಕೆಯನ್ನು ಹಿಡ್ಕೊಂಡು ನಮ್ಮನ್ನು ನಾವು ನಿಮ್ಮ ಕಡೆ ತಿರುಗಿಸಿಕೊಂಡು ಸಂಪೂರ್ಣವಾಗಿ ದೇವರೇ ನಿಮ್ಮ ಕೃಪೆಯಲ್ಲಿ ನಿಮ್ಮ ಒಂದು ದೇವರೇ ಸ್ತೋತ್ರ ಸ್ವಾಮಿ, ನಿಮ್ಮ ಒಂದು ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಿಮ್ಮ ಮಕ್ಕಳಾಗಿ ನಾವು ಜೀವಿಸಲು ಸಹಾಯ ಮಾಡಿ ದೇವರೇ ಸ್ತೋತ್ರ. ನಿಮ್ಮ ಪರಿಶುದ್ಧ ಆತ್ಮದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ.